ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜನಾಯಕ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಟೀಚರ್ ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂತೆ HSTR, GPSTR ಮತ್ತು PSTR ಈ ಮೂರು ಎಕ್ಸಾಮಲ್ಲಿ ಪೇಪರ್ 1ಗೆ ಸಂಬಂಧಪಟ್ಟಂತಹ ಕೆಲವೊಂದು ವಿಷಯಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಹೋಗೋಣ. ಈ ಪೇಪರ್ 1ಅಲ್ಲಿ ಜನರಲ್ ಸ್ಟಡೀಸ್ ಅಂತ ಬರುತ್ತೆ, ಸಾಮಾನ್ಯ ಅಧ್ಯಾಯ ಅಂತ ಬರುತ್ತೆ. ಅದರಲ್ಲಿ ಕರೆಂಟ್ ಅಫೇರ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಅವು ಎರಡಕ್ಕೆ ರಿಲೇಟೆಡ್ ಆದಂತಹ ಒಂದು ಇಂಪಾರ್ಟೆಂಟ್ ಟಾಪಿಕ್ ಯಾವುದಪ್ಪ ಅಂದ್ರೆ ನೋಡಿ, ಹೈವೇಸ್ ಅಂತ ಒಂದು ಕೊಟ್ಟಿದ್ದಾನೆ, ರೈಲ್ವೇಸ್ ಅಂತ ಇದೆ, ಮತ್ತೆ ಏರ್ಪೋರ್ಟ್ ಅಂತ ಇದೆ. ಈ ಮೂರಕ್ಕೂ ರಿಲೇಟೆಡ್ ಆಗಿ GKಯಲ್ಲೂ ಇದೆ, ಅದರ ಜೊತೆಗೆ ಕರೆಂಟ್ ಅಫೇರ್ಸ್ ಅಲ್ಲೂ ಕೂಡ ಈ ಒಂದು ವಿಷಯದ ಮೇಲೆ ಪ್ರಶ್ನೆಗಳನ್ನ ಕೇಳುವಂತಹ ಎಲ್ಲಾ ಸಾಧ್ಯತೆಗಳು ಇರೋದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಕೀ ಪಾಯಿಂಟ್ಸ್ ಗಳನ್ನ ನಾನು ಇವತ್ತು ನಿಮಗೆ ಹೈಲೈಟ್ ಮಾಡ್ಕೊಡ್ತೀನಿ. ಅದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಏರಿಯಾವಾಗಿರುತ್ತೆ. ಹಾಗಾದ್ರೆ ಸ್ನೇಹಿತರೆ, ಈ ಮೂರು ಎಕ್ಸಾಮ್ HSTR, GPSTR ಮತ್ತು PSTR ಅಲ್ಲಿ ಸೋಷಿಯಲ್ ಸೈನ್ಸ್ ಅಂತ ಬರುತ್ತೆ, ಸಮಾಜ ವಿಜ್ಞಾನ. ಆ ಸಮಾಜ ವಿಜ್ಞಾನದಲ್ಲೂ ಕೂಡ ಜಿಯೋಗ್ರಫಿ ವಿಷಯದ ಮೇಲೆ ಈ ಮೂರು ಕಾನ್ಸೆಪ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಹಾಗಾಗಿ ಪೇಪರ್ ಫಸ್ಟಿಗೂ ಯೂಸ್ ಆಗುತ್ತೆ ಸೋಷಿಯಲ್ ಸೈನ್ಸ್ ವಿದ್ಯಾರ್ಥಿಗಳಿಗೆ, ಪೇಪರ್ ಸೆಕೆಂಡಿಗೂ ಕೂಡ ಈ ಒಂದು ಕಾನ್ಸೆಪ್ಟ್ ಯೂಸ್ ಆಗೋದ್ರಿಂದ ಇದರ ಮೇಲೆ ಪ್ರಶ್ನೆಗಳು ಬರುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರ್ತವೆ. ಹಾಗಾದ್ರೆ ಸ್ನೇಹಿತರೆ, ಇದರ ಬಗ್ಗೆ ನಾವು ಇನ್ನು ಹೆಚ್ಚಿನ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ. ಪ್ರತಿದಿನನೂ ಕೂಡ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡ್ತೀವಿ, ವಾಚ್ ಮಾಡಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ಈ ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ HSTR ಆಗಿರ್ಬೋದು, GPT ಆಗಿರ್ಬೋದು, PSTR ಆನ್ಲೈನ್ ಕೋರ್ಸ್ ಅನ್ನ ಲಾಂಚ್ ಮಾಡಿದ್ದೀವಿ. ಈ ಆನ್ಲೈನ್ ಕೋರ್ಸ್ ನಿಮಗೆ ಸೋಷಿಯಲ್ ಸೈನ್ಸ್ ಇರುತ್ತೆ, PM ಮೆಥಡ್ ಇರುತ್ತೆ, ಅದರ ಜೊತೆಗೆ ಪೇಪರ್ ಫಸ್ಟ್ ಕೂಡ ನಿಮಗೆ ಸಪ್ರೇಟ್ ಸಿಗುತ್ತೆ. ಪ್ಲೇ ಸ್ಟೋರ್ ಅಲ್ಲಿ ಸ್ಪರ್ಧಾ ಕರ್ನಾಟಕ ಅಂತ ಮೊಬೈಲ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲೇ ನೀವು ಕೋರ್ಸ್ ಅನ್ನ ಪರ್ಚೇಸ್ ಮಾಡಿಕೊಂಡು ಚಾಪ್ಟರ್ ವೈಸ್ ಅಲ್ಲಿ ವಿಡಿಯೋಸ್ ಅನ್ನ ನೋಡ್ಬೋದು. ಈ ಲೋಗೋ ಇರೋದ್ರಲ್ಲಿ ಒಳಗಡೆ SKA ಅಂತ ಇರುತ್ತೆ. ಅದು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಂತಾನೆ. ಈ ಒಂದು ಆ್ಯಪ್ ಅನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಬರ್ತಾ ಇರುವಂತಹ ಎಕ್ಸಾಮ್ ಅಲ್ಲಿ ನೀವೆಲ್ಲರೂ ಕೂಡ ಸೆಲೆಕ್ಷನ್ ಆಗ್ಬೇಕನ್ನೋದೇ ನಮ್ಮ ಉದ್ದೇಶವಾಗಿರುತ್ತೆ. ಹಾಗಾದ್ರೆ ಸ್ನೇಹಿತರೆ, ಇವತ್ತಿನ ಟಾಪಿಕ್ ಅನ್ನ ನಾವು ಸ್ಟಡಿ ಮಾಡೋದಾದ್ರೆ ನಿಮಗೆ ಅವಾಗಲೇ ಹೇಳಿದ್ದೆ ನೋಡಿ, ಹೆದ್ದಾರಿ ಬಗ್ಗೆ ಪ್ರಶ್ನೆ ಕೇಳುವಂತ ಸಾಧ್ಯತೆ ಇದೆ, ರೈಲ್ವೇಸ್ ಅಂತ ಇದೆ, ವಿಮಾನ ನಿಲ್ದಾಣಗಳು ಅವ್ರು ಕೊಟ್ಟಿರುವಂತದ್ದೇ ಸಿಲೆಬಸ್ ಆಗಿರುತ್ತೆ. GK ಪ್ಲಸ್ ಕರೆಂಟ್ ಅಫೇರ್ಸ್ ಅಲ್ಲಿ ಇರುವಂತಹ ಒಂದು ಕಾನ್ಸೆಪ್ಟ್. ಅದರಲ್ಲಿ ನಾವು ಇವಾಗ ಫಸ್ಟ್ ಹೆದ್ದಾರಿ ರಿಲೇಟೆಡ್ ಆಗಿ ಏನೆಲ್ಲ ಗೊತ್ತಿರಬೇಕು. ಈಗ ಹೈವೇಸ್ ಅಂತ ನೋಡಿದಾಗ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂತೆ ಹೆದ್ದಾರಿಗಳಲ್ಲಿ 4 ಭಾಗಗಳಿದಾವೆ. ಒಂದು ರಾಷ್ಟ್ರೀಯ ಹೆದ್ದಾರಿ ಅಂತ ಬರುತ್ತೆ, ರಾಜ್ಯ ಹೆದ್ದಾರಿ, ಜಿಲ್ಲಾ ಹೆದ್ದಾರಿ, ಗ್ರಾಮೀಣ ರಸ್ತೆಗಳು ಅಂತಾನು ಬರ್ತಾವೆ. ಹಾಗಾದ್ರೆ ಈ ಹೈವೇಸ್ಗಳ ಇಂಪಾರ್ಟೆಂಟ್ ಏನೇನು, ನಮ್ಮ ಇಡೀ ಭಾರತದ ಇತಿಹಾಸದಲ್ಲೇ, ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಇಡೀ ಏಷ್ಯಾದಲ್ಲೇ ಅತಿ ಉದ್ದವಾದಂತಹ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಿದಂತಹ ಕೀರ್ತಿ ಚಂದ್ರಗುಪ್ತ ಮೌರ್ಯರಿಗೆ ಸೇರುತ್ತೆ. ಅದನ್ನ ಅಶೋಕ್ ಮಹಾಶಯರು ಅಭಿವೃದ್ಧಿಯನ್ನ ಪಡಿಸಿದ್ದು, ಶೇರ್ಷಾ ಸೂರ್ಯ ಕಾಲದಲ್ಲಿ ಆ ಒಂದು ಹೈವೇ ಅನ್ನೋದು ಕಂಪ್ಲೀಟ್ ಆಗತ್ತೆ. ಹಾಗಾದ್ರೆ ಆ ಹೈವೇ ಯಾವುದು? ನಾವೀಗ ಏನ್ಸಿಯಂಟ್ ಪೀರಿಯಡ್ ಇಂದ ನೋಡ್ತಾ ಹೋಗ್ಬೇಕು. ಆನಂತರ ಬ್ರಿಟಿಷರು ಈ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಅವತ್ತು ಎಲ್ಲದರ ಬಗ್ಗೆನೂ ಕೂಡ ನಾವು ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನೋಡಿ, ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಫಸ್ಟ್ ರೋಡ್ ನೋಡಿ, ಗ್ರಾಂಡ್ ಟ್ರಂಕ್ ರೋಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ ದೃಷ್ಟಿಯಿಂದ. ಹಾಗಾದ್ರೆ ಈ ಗ್ರಾಂಡ್ ಟ್ರಂಕ್ ರೋಡ್ ಅಂದ್ರೆ ಏನು, ಇದ್ರ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಈ ಗ್ರಾಂಡ್ ಟ್ರಂಕ್ ರೋಡ್ ಅನ್ನೋದನ್ನ ಅಭಿವೃದ್ಧಿ ಪಡಿಸಿದ್ದು, ಫಸ್ಟ್ ಬೇಸ್ಮೆಂಟ್ ಹಾಕಿದ್ದು ಯಾರಪ್ಪ ಅಂದ್ರೆ ಚಂದ್ರಗುಪ್ತ ಮೌರ್ಯರ ಕಾಲದಲ್ಲಿ ಅಭಿವೃದ್ಧಿಗೊಂಡಂತಹ ಒಂದು ರಸ್ತೆ ಆಗಿರುತ್ತೆ. ಇದು ಬೇಸ್ ಆಗದಂತಹ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಆನಂತರ ಅಶೋಕ ಮಹಾಶಯರು ಇದನ್ನ ಅಭಿವೃದ್ಧಿ ಪಡಿಸ್ತಾರೆ. ಶೇರ್ಷಾ ಸೂರ್ಯ ಕಾಲದಲ್ಲಿ ಇದು ಕಂಪ್ಲೀಟ್ ಆಗತ್ತೆ. ಹಾಗಾಗಿ ಫಾದರ್ ಆಫ್ ಗ್ರಾಂಡ್ ಟ್ರಂಕ್ ರೋಡ್ ಅಂತ ಕೇಳಿದ್ರೆ ಯಾರನ್ನ ಆನ್ಸರ್ ಮಾಡ್ಬೇಕಪ್ಪ ಅಂದ್ರೆ ಶೇರ್ಷಾ ಸೂರ್ಯ ಅವರನ್ನ ಫಾದರ್ ಆಫ್ ಗ್ರಾಂಡ್ ಟ್ರಂಕ್ ರೋಡ್ ಅಂತಾನು ಕೂಡ ಕರಿತೀವಿ. ಹಾಗಾದ್ರೆ ಈ ರಸ್ತೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಇದು ಏಷ್ಯಾ ಖಂಡದಲ್ಲೇ ಅತಿ ಉದ್ದವಾದಂತಹ ಒಂದು ಹೆದ್ದಾರಿ ಅಂತಾನೆ ಕರೆಯೋದು. ಲಾಂಗೆಸ್ಟ್ ರೋಡ್ ಇನ್ ಏಷ್ಯಾ ಅಂತ ಕೇಳಿದ್ರೆ ಯಾವ್ದಂತ ಕರಿತೀವಿ, ಅಥವಾ ವರ್ಲ್ಡ್ ಅಲ್ಲಿ ಗ್ರಾಂಡ್ ಟ್ರಂಕ್ ರೋಡ್ ಆಗಿರುತ್ತೆ. ನೋಡಿ, ಈ ಗ್ರಾಂಡ್ ಟ್ರಂಕ್ ರೋಡ್ ಎಷ್ಟು ರಾಷ್ಟ್ರಗಳಲ್ಲಿ ಹಾದೋಗತ್ತ ಅಂತ ಕೇಳಿದಾಗ ನೋಡಿ, ಆಫ್ಘಾನಿಸ್ತಾನದ ಕಾಬೂಲ್ನಿಂದ ಸ್ಟಾರ್ಟ್ ಆಗತ್ತೆ. ಇದು ಕಾಬೂಲ್. ಅಲ್ಲಿಂದ ಬಾಂಗ್ಲಾದೇಶದಲ್ಲಿ ಸೋನಾರ್ ಗಾಂವ್ ಅಂತ ಒಂದು ಪ್ಲೇಸ್ ಇದೆ. ಆಫ್ಘಾನಿಸ್ತಾನದ ಕಾಬೂಲ್ನಿಂದ ಬಾಂಗ್ಲಾದೇಶದ ಸೋನಾರ್ ಗಾಂವ್ ವರೆಗಿರುವಂತಹ ಒಂದು ಹೈವೇಯನ್ನೇ ಏನಂತ ಕರಿತೀವಿ ನಾವು, ಗ್ರಾಂಡ್ ಟ್ರಂಕ್ ರೋಡ್ ಅಂತಾನೆ ಕರೆಯೋದು. ಹಾಗಾದ್ರೆ ಗ್ರಾಂಡ್ ಟ್ರಂಕ್ ರೋಡ್ ಎಷ್ಟು ರಾಷ್ಟ್ರಗಳಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾಗ ನೋಡಿ, ಆಫ್ಘಾನಿಸ್ತಾನದಲ್ಲಿ ಕಂಡುಬರುತ್ತೆ, ಅದಾದ ನಂತರ ಪಾಕಿಸ್ತಾನದಲ್ಲಿ ಬರುತ್ತೆ, ಹಾಗೆ ಭಾರತ ಮತ್ತು ಬಾಂಗ್ಲಾದೇಶದಲ್ಲಿ ಹಾದು ಹೋಗುವಂತಹ ಹೆದ್ದಾರಿ.
ಎಷ್ಟು ರಾಷ್ಟ್ರಗಳಲ್ಲಿ ಹಾದು ಹೋಗ್ತಾ ಇದೆ ಅಂದ್ರೆ ಇದು 4 ರಾಷ್ಟ್ರಗಳಲ್ಲಿ ಹಾದು ಹೋಗ್ತಾ ಇರುವಂತಹ ಒಂದು ಹೆದ್ದಾರಿ ಆಗಿರುತ್ತೆ ಗ್ರಾಂಡ್ ಟ್ರಂಕ್ ರೋಡ್. ಇದರ ಒಟ್ಟು ಉದ್ದ ಎಷ್ಟಪ್ಪ ಅಂದ್ರೆ 2500 ಕಿಲೋಮೀಟರ್ ಅಷ್ಟು ಟೋಟಲ್ ಲೆಂತ್ ಆಗಿರುತ್ತೆ. ನೋಡಿ, ಈ ಭಾರತದ ಉತ್ತರ ಭಾಗದಲ್ಲಿ ಕಂಡುಬರೋದ್ರಿಂದ ಇದನ್ನ ಉತ್ತರ ಪಥ ಅಂತಾನೂ ಕೂಡ ಕರೀತಾರೆ. ಯಾವ ರಸ್ತೆಯನ್ನ ಉತ್ತರ ಪಥ ಅಂತ ಕರಿತೀವಿ ಅಂದ್ರೆ ಈ ಗ್ರಾಂಡ್ ಟ್ರಂಕ್ ರೋಡಿಗೆ ಕರೆಯುವಂಥದ್ದು, ಅಥವಾ ಇದನ್ನ ಸಡಕ್ ಇ ಆಜಮ್ ಅಂತಾನೂ ಕೂಡ ಕರೀತಾರೆ. ಸಡಕ್ ಇ ಆಜಮ್ ಅಂದ್ರು ಅದೇನೆ, ಗ್ರಾಂಡ್ ಟ್ರಂಕ್ ರೋಡ್ ಅಂತ ಕರೆದ್ರು ಅದೇನೆ ಆಗಿರುತ್ತೆ. ಸೊ ಇದಿಷ್ಟು ಮಾಹಿತಿಯನ್ನ ನಾವು ಯಾವ್ದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು, ಗ್ರಾಂಡ್ ಟ್ರಂಕ್ ರಸ್ತೆಯ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಯಾಕಂದ್ರೆ ಎಕ್ಸಾಮ್ ದೃಷ್ಟಿಯಿಂದ ಅತಿ ಹಳೆಯ, ಏಷ್ಯಾದ ಅತಿ ಹಳೆಯ ಅತಿ ಉದ್ದ ಹೆದ್ದಾರಿ ಯಾವುದು ಅಂತ ಕೇಳಿದ್ರೆ ಇದನ್ನೇ ಆನ್ಸರ್ ಮಾಡಬೇಕು, ಗ್ರಾಂಡ್ ಟ್ರಂಕ್ ರೋಡ್. ಓಕೆ, ಸೊ ಇದಾದ ನಂತರ ಬ್ರಿಟಿಷರ ಕಾಲಕ್ಕೆ ಬರ್ತೀವಿ. ಬ್ರಿಟಿಷರ ಕಾಲಕ್ಕೆ ಬಂದಾಗ ಭಾರತದಲ್ಲಿ ರಸ್ತೆಗಳನ್ನ ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ನಿರ್ಧಾರ ಕೈಗೊಂಡಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ಲಾರ್ಡ್ ಡಾಲ್ಹೌಸಿ. ರೋಡ್ ಡೆವಲಪ್ಮೆಂಟಿಗೋಸ್ಕರನೇ ಒಂದು ಸಂಸ್ಥೆಯನ್ನು ಕೂಡ ಎಸ್ಟಾಬ್ಲಿಷ್ ಮಾಡ್ತಾನೆ. ಅದ್ರ ಬಗ್ಗೆ ನಾವೀಗ ಬೇಸಿಕ್ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ನೋಡಿ, ಭಾರತದ ರಸ್ತೆ ಸಾರಿಗೆ ಪಿತಾಮಹ ಅಂತಾನು ಕೂಡ ಯಾರನ್ನ ಕರಿತೀವಪ್ಪ ಅಂದ್ರೆ ಲಾರ್ಡ್ ಡಾಲ್ಹೌಸಿಯನ್ನ ಕರೆಯೋದು. ಹಾಗೆ ಭಾರತದ ರೈಲ್ವೆ ಪಿತಾಮಹ ಅಂತಾನು ಕೂಡ ಆ ವ್ಯಕ್ತಿಯನ್ನೇ ಕರಿತೀವಿ. ಹಾಗಾದ್ರೆ ಲಾರ್ಡ್ ಡಾಲ್ಹೌಸಿಯರು ಒಂದು ಸಂಸ್ಥೆಯನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಆ ಸಂಸ್ಥೆ ಹೆಸರು ಯಾವ್ದಪ್ಪ ಅಂದ್ರೆ CPWD ಅಂತ, ಸೆಂಟ್ರಲ್ ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ ಅಂತ. ನೋಡಿ, ಸೆಂಟ್ರಲ್ ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ ಅಂದ್ರೆ ಕೇಂದ್ರ ಲೋಕೋಪಯೋಗಿ ಇಲಾಖೆ ಅಂತೇಳಿ. ಈ ಇಲಾಖೆ ಕೇಂದ್ರ ಕಚೇರಿಯಲ್ಲಿದೆಪ್ಪ ಅಂದ್ರೆ ನವದೆಹಲಿಯಲ್ಲಿ ಕಂಡುಬರುತ್ತೆ. ಇದನ್ನ 1854ರಲ್ಲಿ ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಯಿತು. ಓಕೆ, ಹಾಗಾದ್ರೆ ಸಂಸ್ಥೆ ಸ್ಥಾಪಕರು ಯಾರಪ್ಪ ಅಂದ್ರೆ ಲಾರ್ಡ್ ಡಾಲ್ಹೌಸಿ ಅವರೇ ಆರಂಭಿಸಿದ್ದು. ಇದಾದ ನಂತರದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಹೈವೇಸ್ ಅನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ NHA ಅನ್ನ ಆರಂಭಿಸ್ತಾರೆ. ಏನು NHA ಅಂದ್ರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತೇಳಿ. ಈ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾವನ್ನ ಯಾವಾಗ ಸ್ಥಾಪನೆ ಮಾಡಲಾಯ್ತಪ್ಪ ಅಂದ್ರೆ 1988ರಲ್ಲಿ ಆರಂಭವಾಗುತ್ತೆ. ಸೊ ಇದು ವರ್ಕ್ ಸ್ಟಾರ್ಟ್ ಮಾಡಿದ್ದು 1995ರಲ್ಲಿ. ಹಾಗಾದ್ರೆ NHAI ಅನ್ನೋದು ಕೂಡ ಏನ್ ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಯ್ತು. ಇದನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಂತಾನೆ ಕರಿತೀವಿ. ನೆಕ್ಸ್ಟ್ ನೋಡಿ, ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂತಹ ರೋಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತಾನೆ ಕರಿತೀವಿ. ಇದನ್ನ NHDP ಅಂತ ಕರೀತಾರೆ, ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತಾನೆ ಕರೆಯೋದು. ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಇದು ಇಡೀ ಪ್ರಪಂಚದ ಅತಿ ದೊಡ್ಡ ರಸ್ತೆ ಯೋಜನೆ ಅಂತಾನೆ ಕರಿತೀವಿ. ಈ ಯೋಜನೆ ಯಾವಾಗ ಜಾರಿಗೆ ಬಂತಪ್ಪ ಅಂದ್ರೆ 1999ರಲ್ಲಿ. ಹಾಗಾದ್ರೆ ಈ NHDP ಅನ್ನ ಜಾರಿಗೊಳಿಸಿದಂತ ವ್ಯಕ್ತಿ ಯಾರು, ಯಾರ ಅವಧಿಯಲ್ಲಿ ಜಾರಿಗೆ ಬಂತ ಕೇಳಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಅವಧಿಯಲ್ಲಿ ಬಂದಂತದ್ದು NHDP ಪ್ರೋಗ್ರಾಮು. ಹಾಗಾದ್ರೆ NHDP ಅಂಡರ್ ಅಲ್ಲಿ 2 ಪ್ರಮುಖ ರಸ್ತೆ ಯೋಜನೆಗಳನ್ನ ಕೈಗೊಳ್ಳಲಾಗತ್ತೆ. ಆ 2 ಇಂಪಾರ್ಟೆಂಟ್ ರೋಡ್ ಪ್ರಾಜೆಕ್ಟ್ ಯಾವುದು ಅಂತ ಕೇಳಿದ್ರೆ ಸುವರ್ಣ ಚತುಷ್ಕೋನ ಯೋಜನೆ. ಇದನ್ನ ಗೋಲ್ಡನ್ ಕ್ವಾಡ್ರಿಲೇಟರಲ್ ಪ್ರಾಜೆಕ್ಟ್ ಅಂತಾನೆ ಕರಿತೀವಿ. ಭಾರತದ ಪ್ರಮುಖ 4 ನಗರಗಳಿಗೆ ಸಂಪರ್ಕ ಕಲ್ಪಿಸುವಂತ ಯೋಜನೆಯನ್ನ ಏನಂತ ಕರಿತೀವಿ, ಸುವರ್ಣ ಚತುಷ್ಕೋನ ಯೋಜನೆ. ನೆಕ್ಸ್ಟ್ ಕಾರಿಡಾರ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಕಾರಿಡಾರ್ ಯೋಜನೆ ಅಂದ್ರೆ ಏನ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಇದು ಭಾರತದ 4 ದಿಕ್ಕುಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಒಂದು ಯೋಜನೆ ಆಗಿರುತ್ತೆ. ಇದನ್ನೇ ಕಾರಿಡಾರ್ ಪ್ರಾಜೆಕ್ಟ್ ಅಂತ ಕರೆಯೋದು. ಹಾಗಾದ್ರೆ ಈ 2 ಪ್ರಾಜೆಕ್ಟ್ ಮೇಲೆ ಕ್ವಶನ್ ಬರುವಂತಹ ಎಲ್ಲಾ ಸಾಧ್ಯತೆಗಳು ಇರ್ತವೆ. ಆ 2 ಪ್ರಾಜೆಕ್ಟ್ ಇಂಪಾರ್ಟೆಂಟ್ ಏನೇನು, ಆ ಒಂದು ರೋಡ್ಸ್ ಡೆವಲಪ್ಮೆಂಟ್ ಅಲ್ಲಿ ಯಾವ್ಯಾವ ಹೈವೇಗಳು ಹಾದು ಹೋಗ್ತವೆ ಅನ್ನುವಂತಹ ವಿಷಯವನ್ನ ಈಗ ನೋಡ್ತಾ ಹೋಗೋಣ. ಫಸ್ಟ್ ಕಾನ್ಸೆಪ್ಟ್ ಅಲ್ಲಿ ಸುವರ್ಣ ಚತುಷ್ಕೋನ ಯೋಜನೆ ಅಂತ, ಗೋಲ್ಡನ್ ಕ್ವಾಡ್ರಿಲೇಟರಲ್ ಪ್ರಾಜೆಕ್ಟ್ ಇಂಪಾರ್ಟೆಂಟ್ ಏನು ಅಂತ ನೋಡಿ. ಇಲ್ಲಿ ನೋಡಿ ಸ್ನೇಹಿತರೆ, ಗೋಲ್ಡನ್ ಕ್ವಾಡ್ರಿಲೇಟರಲ್ ಪ್ರಾಜೆಕ್ಟ್ ಅಂದ್ರೆ ಭಾರತದ ಪ್ರಮುಖ 4 ನಗರಗಳಿಗೆ ಸಂಪರ್ಕ ಕಲ್ಪಿಸುವಂತ ಯೋಜನೆ. ಮ್ಯಾಪ್ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗತ್ತೆ. ಆ ಭಾರತದ ಪ್ರಮುಖ 4 ನಗರ ಯಾವ್ದಪ್ಪ ಅಂದ್ರೆ ಒಂದು ದೆಹಲಿ ಕಂಡು ಬರುತ್ತೆ, ಇನ್ನೊಂದು ಮುಂಬೈ ಕಂಡು ಬರುತ್ತೆ, ಮತ್ತೆ ಚೆನ್ನೈ ಮತ್ತು ಕೋಲ್ಕತ್ತಾ, ಅಪ್ ಟು ಅಲ್ಲಿಂದ ದೆಹಲಿಗೆ. ಒಬ್ಬ ವ್ಯಕ್ತಿ ಏನಾದ್ರು ದೆಹಲಿಯಿಂದ ಪ್ರಯಾಣ ಬಳಸಿ ನೆಕ್ಸ್ಟ್ ಮುಂಬೈಗೆ ಬರ್ತಾನೆ, ಚೆನ್ನೈಗೆ ಬರ್ತಾನೆ, ಅಲ್ಲಿಂದ ಕೋಲ್ಕತ್ತಾಗೆ ಹೋಗಿ ಮತ್ತೆ ವಾಪಸ್ ದೆಹಲಿಗೆ ಹೋಗ್ಬೋದು. ಓಕೆ, ಸೊ ಈ ರೀತಿಯಾದಂತಹ ಒಂದು ಮಾರ್ಗವನ್ನೇ ನಾವು ಏನಂತ ಕರಿತೀವಪ್ಪ ಅಂದ್ರೆ ಗೋಲ್ಡನ್ ಕ್ವಾಡ್ರಿಲೇಟರಲ್ ಪ್ರಾಜೆಕ್ಟ್ ಅಂತ ಕರಿತೀವಿ, ಸುವರ್ಣ ಚತುಷ್ಕೋನ ಯೋಜನೆ. ಹಾಗಾದ್ರೆ ಈ ಸುವರ್ಣ ಚತುಷ್ಕೋನ ಯೋಜನೆ ಅಡಿಯಲ್ಲಿ ಯಾವ್ಯಾವ ಹೈವೇಗಳು ಹಾದು ಹೋಗ್ತಾವ ಅನ್ನೋದು ಗೊತ್ತಿರಬೇಕು. ನೋಡಿ, ದೆಹಲಿಯಿಂದ ಮುಂಬೈಗೆ ಬರ್ತಾ ಇರುವಂತಹ ಹೈವೇ ನಂಬರ್ ಯಾವ್ದಪ್ಪ ಅಂದ್ರೆ NH48 ಆಗಿರುತ್ತೆ, 48. ಅದೇ ಮುಂಬೈಗೆ ಇಂದ ಚೆನ್ನೈಗೆ ಬರ್ತಾ ಇರುವಂತಹ ಹೈವೇ ನಂಬರು ಕೂಡ NH48 ಆಗಿರುತ್ತೆ, 48. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅಪ್ ಟು ಡೆಲ್ಲಿ ಟು ಚೆನ್ನೈವರೆಗೆ ಬರ್ತಾ ಇರುವಂತಹ ಹೈವೇ ನಂಬರ್ ಯಾವ್ದಪ್ಪ ಅಂದ್ರೆ NH48 ಆಗಿರುತ್ತೆ. ನೆಕ್ಸ್ಟ್ ನೋಡಿ,
ಚೆನ್ನೈಯಿಂದ ಕೋಲ್ಕತ್ತಾ ಅಥವಾ ಕೋಲ್ಕತ್ತಾದಿಂದ ಚೆನ್ನೈಗೆ ಬರ್ತಾ ಇರುವಂತಹ ಹೈವೇ ನಂಬರ್ ಯಾವ್ದಪ್ಪ ಅಂದ್ರೆ NH16 ಆಗಿರುತ್ತೆ, 16. ಓಕೆ, ಕೋಲ್ಕತ್ತಾ ಡೆಲ್ಲಿಗೆ ಕನೆಕ್ಟ್ ಮಾಡ್ತಾ ಇರುವಂತಹ ಹೈವೇ ನಂಬರ್ ಯಾವ್ದಪ್ಪ ಅಂದ್ರೆ NH19 ಆಗಿರುತ್ತೆ. ನೋಡಿ, ಈ 3 ಹೆದ್ದಾರಿಗಳನ್ನ ನೆನಪಲ್ಲಿ ಇಟ್ಕೋಬೇಕು, ಹೈವೇ ನಂಬರ್ ಅನ್ನು ಕೂಡ ನೆನಪಲ್ಲಿ ಇಟ್ಕೋಬೇಕು. ಓಕೆ, ಡೆಲ್ಲಿ ಟು ಮುಂಬೈ ಕೇಳಿದ್ರೆ 44, ಮುಂಬೈಯಿಂದ ಚೆನ್ನೈ ಕೇಳಿದ್ರು 44, ಟೋಟಲಿ ಡೆಲ್ಲಿ ಟು ಚೆನ್ನೈ ಕೇಳಿದ್ರೆ 44. ಅದೇ ಕೋಲ್ಕತ್ತಾ ಟು ಚೆನ್ನೈ ಕೇಳಿದ್ರೆ NH16 ಮತ್ತೆ NH19 ಅನ್ನುವಂಥದ್ದು ಡೆಲ್ಲಿಯಿಂದ ಕೋಲ್ಕತ್ತಾಕ್ಕೆ ಕನೆಕ್ಟ್ ಮಾಡುತ್ತೆ. ನೋಡಿ, ಈ ರೀತಿಯಾದಂತಹ ಒಂದು ರೂಟ್ ಅನ್ನ ಹೊಂದಿರೋದನ್ನೇ ಏನಂತ ಕರಿತೀವಿ, ಗೋಲ್ಡನ್ ಕ್ವಾಡ್ರಿಲೇಟರ್. 4 ಪ್ರಮುಖ ನಗರಗಳಿಗೆ ಸಂಪರ್ಕ ಕಲ್ಪಿಸುತ್ತೆ. ಆಲ್ಮೋಸ್ಟ್ ಇಂಡಿಯಾವನ್ನ ಕವರ್ ಮಾಡ್ಕೊಳ್ತಾ ಇರುವಂತಹ ಒಂದು ಹೆದ್ದಾರಿಯಾಗಿರುತ್ತೆ. ಇದು 4 ಪಥ, 6 ಪಥ ಮತ್ತು 8 ಪಥದ ರಸ್ತೆಗಳನ್ನ ಹೊಂದಿರುವಂತಹ ಒಂದು ದೊಡ್ಡದಾದಂತಹ ಒಂದು ಪ್ರಾಜೆಕ್ಟ್ ಆಗಿ ನಾವು ನೋಡಬಹುದು. ಎಲ್ಲರೂ ಮಿಸ್ ಆಗಿ ಇದು ಓಲ್ಡ್ ಹೈವೇ ನಂಬರ್ ಯಾವ್ದಪ್ಪ ಅಂತ ಕೇಳಿದ್ರೆ, ಡೆಲ್ಲಿಯಿಂದ ಮುಂಬೈಗೆ ಬರ್ತಿತ್ತಲ್ಲ ಅದು 8 ಇತ್ತು. ಅದಾದ ನಂತರ ಮುಂಬೈಯಿಂದ ಚೆನ್ನೈಗೆ ಹೋಗ್ತಾ ಇತ್ತಲ್ಲ ಅದು 4 ನಂಬರ್ ಇತ್ತು, NH4 ಇತ್ತು. ನೆಕ್ಸ್ಟ್ ನೋಡಿ, ಚೆನ್ನೈ ಕೋಲ್ಕತ್ತಾ ಇದ್ದಾಗ 5 ಇತ್ತು, ಮತ್ತೆ ಡೆಲ್ಲಿಯಿಂದ ಕೋಲ್ಕತ್ತಾಗೆ ಬರುವಂತಹ ಹೈವೇ ನಂಬರ್ ಯಾವ್ದಾಯ್ತು, 2 ಇತ್ತು. ಈಗ ಏನು ಮಾರ್ಕ್ ಮಾಡಿದ್ದೇನೆ ಅದು ಓಲ್ಡ್ ಹೈವೇ ನಂಬರ್. ಈಗಿರುವಂಥದ್ದು ನ್ಯೂ ಹೈವೇ ನಂಬರ್ ಆಗಿರ್ತವೆ, ಅದು ಕೂಡ ಗೊತ್ತಿರಲಿ. ಓಕೆ, ಹಾಗಾದ್ರೆ ಗೋಲ್ಡನ್ ಕ್ವಾಡ್ರಿಲೇಟರ್ ರೋಡ್ ಇದೆಯಲ್ಲ, ಇದರ ಟೋಟಲ್ ಲೆಂತ್ ಎಷ್ಟಪ್ಪ ಅಂದ್ರೆ 5846 ಕಿಲೋಮೀಟರ್. ಸೊ ಇದನ್ನ ಹಾಕೊಂಡಿದ್ದು ಯಾವಾಗಪ್ಪ ಅಂದ್ರೆ 1999 2000ರಲ್ಲಿ. ನೋಡಿ, ಇದನ್ನ ಯಾರ ಅವಧಿಯಲ್ಲಿ ಅಭಿವೃದ್ಧಿ ಪಡಿಸಲಾಯ್ತಪ್ಪ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ. ಈ ರೋಡ್ ಅನ್ನ ಡೆವಲಪ್ಮೆಂಟ್ ಮಾಡ್ತಾ ಇರುವಂತಹ ಸಂಸ್ಥೆ ಯಾವ್ದಪ್ಪ ಅಂದ್ರೆ NHAI, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅನ್ನೋದು ಅಭಿವೃದ್ಧಿ ಪಡಿಸ್ತಾ ಇರುವಂತದ್ದು. ನೋಡಿ, ಇಷ್ಟು ಕಾನ್ಸೆಪ್ಟ್ ಅನ್ನ ನಾವು GQ ಪ್ರಾಜೆಕ್ಟ್ ಅಂತಾನೆ ಕರಿತೀವಿ. ಯಾವ ಪ್ರಾಜೆಕ್ಟ್ ಇದು, GQ ಪ್ರಾಜೆಕ್ಟ್ ಅಂತಾನೆ ಕರೆಯುವಂಥದ್ದು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇದಾದ ನಂತರ ಕಾರಿಡಾರ್ ಪ್ರಾಜೆಕ್ಟ್ ಅಂತ ಬರುತ್ತೆ. ಕಾರಿಡಾರ್ ಯೋಜನೆ ಅನ್ನುವಂಥದ್ದು ಏನು ಇಂಪಾರ್ಟೆಂಟ್ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ಳೋಣ. ನೋಡಿ, ಕಾರಿಡಾರ್ ಪ್ರಾಜೆಕ್ಟಿಗೆ ಸಂಬಂಧಪಟ್ಟಂತೆ ಇದು ಭಾರತದ 4 ದಿಕ್ಕುಗಳಿಗೆ ಸಂಪರ್ಕ ಕಲ್ಪಿಸುವಂತ ಯೋಜನೆ. ಇದು ನಾರ್ತ್, ಇದು ಸೌತ್, ಈ ಕಡೆ ವೆಸ್ಟ್ ಇದೆ, ಈ ಭಾಗದಲ್ಲಿ ಈಸ್ಟ್ ಇದೆ. ಕ್ಲಿಯರ್? ನಾರ್ತ್, ಸೌತ್, ಈಸ್ಟ್, ವೆಸ್ಟ್ಗೆ ಕನೆಕ್ಟ್ ಮಾಡುವಂತಹ ಒಂದು ಹೈವೇನ ಕಾರಿಡಾರ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಈ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮವನ್ನ ಸಂಪರ್ಕ ಕಲ್ಪಿಸುತ್ತೆ. ಹಾಗಾದ್ರೆ ಈ ನಾರ್ತ್ ಸೌತ್ಗೆ ಕನೆಕ್ಟ್ ಮಾಡ್ತಾ ಇರುವಂತಹ ಹೈವೇ ಯಾವುದು ಅನ್ನೋದು ಗೊತ್ತಿರಬೇಕು. ನೋಡಿ, ಇದಕ್ಕೆ ಯಾವ ಹೆಸರಿಂದ ಕರಿತೀವಪ್ಪ ಅಂದ್ರೆ ಹೈವೇ ನಂಬರ್ NH44 ಆಗಿರುತ್ತೆ, 44. ರಾಷ್ಟ್ರೀಯ ಹೆದ್ದಾರಿ 44 ಎಲ್ಲಿಗೆ ಸಂಪರ್ಕ ಕಲ್ಪಿಸುತ್ತೆ ಅಂತ ಕೇಳಿದ್ರೆ ಉತ್ತರದಿಂದ ದಕ್ಷಿಣಕ್ಕೆ. ಉತ್ತರದಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ನೋಡಿ, ಶ್ರೀನಗರದಿಂದ ಸ್ಟಾರ್ಟ್ ಆಗುತ್ತೆ. ದಕ್ಷಿಣದಲ್ಲಿ ಎಲ್ಲಿದೆ ಅಂತ ಕೇಳಿದ್ರೆ ಕನ್ಯಾಕುಮಾರಿವರೆಗೆ ಕಂಡು ಬರುತ್ತೆ. ಓಕೆ, ನಾರ್ತ್ ಅಲ್ಲಿ ಶ್ರೀನಗರ್, ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ಸೌತ್ ಅಲ್ಲಿ ತಮಿಳುನಾಡಿನ ಕನ್ಯಾಕುಮಾರಿವರೆಗೆ ಸಂಪರ್ಕ ಕಲ್ಪಿಸುವಂತಹ ಹೈವೇ ನಂಬರ್ ಯಾವ್ದಪ್ಪ ಅಂದ್ರೆ NH44 ಆಗಿರುತ್ತೆ. ಅದೇ ರೀತಿ ಈಸ್ಟ್ ವೆಸ್ಟ್ಗೆ ಕನೆಕ್ಟ್ ಮಾಡ್ತಾ ಇರುವಂತಹ ಹೈವೇ ಯಾವುದು ಅಂತ ಕೇಳಿದ್ರೆ ಇದು NH27 ಆಗಿರುತ್ತೆ, 27 ಆಗಿದೆ. NH27 ಇದೆಯಲ್ಲ, ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಮಾಡುತ್ತೆ ನೋಡಿ, ಗುಜರಾತ್ ರಾಜ್ಯದಲ್ಲಿ ಪೋರ್ ಬಂದರ್ನಿಂದ ಕನೆಕ್ಟ್ ಮಾಡುತ್ತೆ. ನೋಡಿ, ಅಸ್ಸಾಂ ರಾಜ್ಯದ ಸಿಲ್ಚಾರ್ ವರೆಗೆ ಕನೆಕ್ಟ್ ಮಾಡುತ್ತೆ. ಇದೇ ಸಿಲ್ಚಾರ್ ಅಸ್ಸಾಂ, ಇದು ಪೋರ್ ಬಂದರ್ ಗುಜರಾತ್. ಓಕೆ, ಹಾಗಾದ್ರೆ ಈ NH27 ಇದೆಯಲ್ಲ, ಸೆಕೆಂಡ್ ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಇನ್ ಇಂಡಿಯಾ. ಭಾರತದ 2ನೇ ಅತಿ ಉದ್ದ ರಾಷ್ಟ್ರೀಯ ಹೆದ್ದಾರಿ ಯಾವ್ದಪ್ಪ ಅಂದ್ರೆ NH27. ಇದರ ಲೆಂತ್ ಬಂದು 3507 ಕಿಲೋಮೀಟರ್ ಅಷ್ಟು ಉದ್ದ ಹೊಂದಿರೋದನ್ನ ನೋಡಬಹುದು. ಕ್ಲಿಯರಾ? ನೋಡಿ, 44 ಲೆಂತ್ ಎಷ್ಟಿದೆಯಪ್ಪ ಅಂದ್ರೆ 3745 ಕಿಲೋಮೀಟರ್ ಅಷ್ಟು ಉದ್ದ ಇದೆ. ಈಗ ನೋಡಿ, ಈ 44-27 ಎರಡು ಬಂದು ಮೀಟ್ ಆಗತ್ತಲ್ಲ, ಆ ಪಾಯಿಂಟ್ ಯಾವುದು, ಯಾವ ಸ್ಥಳದಲ್ಲಿ ಅಂತ ಕೇಳಿದ್ರೆ ಉತ್ತರ ಪ್ರದೇಶದ ಝಾನ್ಸಿಯಲ್ಲಿ ಬಂದು ಎರಡು ಕೂಡ ಸಂಧಿಸೋದನ್ನ ನೋಡಬಹುದು. 44 ಮತ್ತು 27 ಎರಡು ಕೂಡ ಬಂದು ಇಲ್ಲಿ ಸೇರ್ತವೆ. ಕ್ಲಿಯರಾ? ನೋಡಿ, ಇದು ಕಾರಿಡಾರ್ ಪ್ರಾಜೆಕ್ಟ್ ಅಂಡರ್ ಅಲ್ಲಿರುವಂತಹ ಹೈವೇಗಳ ಬಗ್ಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಭಾರತದ ಅತಿ ಉದ್ದ ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂತ ಕೇಳ್ತಾನೆ. ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಇನ್ ಇಂಡಿಯಾ ಅಂತ ಕೇಳಿದಾಗ ಇಲ್ಲಿ ಅರ್ಥ ಮಾಡ್ಕೋಬೇಕು ಯಾವ್ಯಾವ ಹೈವೇಸ್ಗಳು ಕಂಡು ಬರ್ತವೆ. ನೋಡಿ, ಲಾಂಗೆಸ್ಟ್ ನ್ಯಾಷನಲ್ ಹೈವೇಯಲ್ಲಿ NH7 ಇದೆಯಲ್ಲ, ಇದು 7 ಇರುವಂತದ್ದು. ಇದು ಓಲ್ಡ್ ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಇನ್ ಇಂಡಿಯಾ. ಭಾರತದ ಹಳೆಯ ಅತಿ ಉದ್ದ ರಾಷ್ಟ್ರೀಯ ಹೆದ್ದಾರಿ ಯಾವ್ದಪ್ಪ ಅಂದ್ರೆ NH7. ಎಲ್ಲರೂ ಎಕ್ಸಾಮ್ ಪೇಪರ್ ಅಲ್ಲಿ ಇದಾರು ಕೊಡ್ಬೋದು, ಯಾವ್ದು ಕೊಟ್ಟಿರ್ತಾರೆ ನೋಡಿ ಆನ್ಸರ್ ಮಾಡಬೇಕು. ಪ್ರೆಸೆಂಟ್ ಅಂತ ಕೇಳಿದ್ರೆ NH44 ಆಗಿರುತ್ತೆ. ನೋಡಿ, ಹಳೆಯ ಅತಿ ಉದ್ದ ರಾಷ್ಟ್ರೀಯ ಹೆದ್ದಾರಿ NH7 ಇತ್ತು, ವಾರಣಾಸಿಯಿಂದ ಕನ್ಯಾಕುಮಾರಿಗೆ ಕನೆಕ್ಟ್ ಮಾಡ್ತಿತ್ತು. ಇದು 2369 ಕಿಲೋಮೀಟರ್ ಅಷ್ಟು ಉದ್ದ ಇತ್ತು.
ಈಗ ಪ್ರಸ್ತುತ ಇರುವಂತದ್ದು NH44 ಶ್ರೀನಗರದಿಂದ ಕನ್ಯಾಕುಮಾರಿಗೆ ಕನೆಕ್ಟ್ ಮಾಡುತ್ತೆ. 3745 ಕಿಲೋಮೀಟರ್ ಅಷ್ಟು ಉದ್ದ ಇದೆ. ಎರಡರಲ್ಲಿ ಯಾವ್ದಿರತ್ತೆ ಅಂದ್ರೆ ಇದು ಕರೆಂಟ್ ರಿಲೇಟೆಡ್ ಆಗಿ ಕೇಳಿದ್ರೆ 44 ಅಥವಾ ಪ್ರೆಸೆಂಟ್ ಅಂತ ಕೇಳಿದಾಗ, ಓಲ್ಡ್ ಅಂತ ಕೇಳಿದ್ರೆ NH7. ಈಗ ಆಪ್ಷನ್ ಅಲ್ಲಿ 44 ಇಲ್ಲ 7 ಮಾತ್ರ ಇದೆ ಅಂದ್ರೆ 7 ಅನ್ನೇ ಆನ್ಸರ್ ಮಾಡಬೇಕು. ಹಾಗೆ ನಾವು ಕರ್ನಾಟಕವನ್ನು ಕಂಪ್ಯಾರಿಸನ್ ಮಾಡ್ಕೊಳ್ತಾ ಹೋಗೋಣ. ಕರ್ನಾಟಕದ ಅತಿ ಉದ್ದ ರಾಷ್ಟ್ರೀಯ ಹೆದ್ದಾರಿ ಹಳೇದು ಓಲ್ಡ್ ಅಂತ ಕೇಳಿದ್ರೆ ಸೊ ಯಾವ್ದನ್ನ ಆನ್ಸರ್ ಮಾಡಬೇಕು? NH13 13. ಇದು ಸೊಲ್ಲಾಪುರದಿಂದ ಮಂಗಳೂರಿಗೆ ಕನೆಕ್ಟ್ ಮಾಡ್ತಾ ಇದ್ದಂತಹ ಹೈವೇ ಆಗಿತ್ತು. 719 ಕಿಲೋಮೀಟರ್ ಅಷ್ಟು ಉದ್ದ ಇತ್ತು. ಈಗಿಲ್ಲ. ಈಗ ಪ್ರೆಸೆಂಟ್ ಕರ್ನಾಟಕದ ಅತಿ ಉದ್ದ ರಾಷ್ಟ್ರೀಯ ಹೆದ್ದಾರಿ ಯಾವ್ದಪ್ಪ ಅಂದ್ರೆ NH48 ಆಗಿರುತ್ತೆ. ಇದು ಬೆಳಗಾವಿಯಿಂದ ಬೆಂಗಳೂರಿಗೆ ಕನೆಕ್ಟ್ ಮಾಡುತ್ತೆ. 699 ಕಿಲೋಮೀಟರ್ ಅಷ್ಟು ಉದ್ದ ಇದೆ. NH44 ಇದೆಯಲ್ಲ, ಇದ್ರ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇದು GQ ಪ್ರಾಜೆಕ್ಟ್ ಅಂಡರ್ ಅಲ್ಲಿರುವಂತಹ ಒಂದು ಹೈವೇ ಇದು. ಹಾಗಾದ್ರೆ GQ ಪ್ರಾಜೆಕ್ಟ್ ಅಂಡರ್ ಅಲ್ಲಿರುವಂತಹ ಹೈವೇ ಕರ್ನಾಟಕದಲ್ಲಿ ಯಾವ ಹೈವೇ ಹಾದು ಹೋಗುತ್ತೆ? ಇಲ್ಲಿ 3 ಹೈವೇ ಗೊತ್ತಿರಬೇಕು, 48, 19, 16. ಅದರಲ್ಲಿ 48 ಕರ್ನಾಟಕದಲ್ಲಿ ಹಾದು ಹೋಗುತ್ತೆ. ಸೊ ಎಲ್ಲಿಂದ ಇಲ್ಲಿಗೆ? ಬೆಳಗಾವಿಯಿಂದ ಬೆಂಗಳೂರಿಗೆ ಹಾದು ಹೋಗುತ್ತೆ. ಅಂದ್ರೆ ಇದು ಬರ್ತಾ ಇರುವಂತದ್ದು ಹೈವೇ ಎಲ್ಲಿಂದ? ಮುಂಬೈಯಿಂದ ಸ್ಟಾರ್ಟ್ ಆಗುತ್ತೆ. ಅಪ್ ಟು ಎಲ್ಲಿವರೆಗೆ ಹೋಗುತ್ತದು? ಚೆನ್ನೈಗೆ ಕನೆಕ್ಟ್ ಮಾಡುವಂಥದ್ದು. ಮುಂಬೈಯಿಂದ ಚೆನ್ನೈಗೆ ಹೋಗೋ ದಾರಿಯಲ್ಲಿ ಈ ಹೈವೇಯನ್ನು ನಾವಲ್ಲಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಕ್ಲಿಯರಾ? ಇದಿಷ್ಟು ಕೂಡ ಇಂಪಾರ್ಟೆಂಟ್ ಹೈವೇಸ್ಗಳ ಬಗ್ಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಭಾರತದಲ್ಲಿ ಒಟ್ಟು ರಾಷ್ಟ್ರೀಯ ಹೆದ್ದಾರಿಯ ಲೆಂತ್ ಎಷ್ಟಿದೆ ಅಂತ ಕೇಳಿದ್ರೆ 1,45,240 ಕಿಲೋಮೀಟರ್ ಅಷ್ಟು ಉದ್ದ ಇದೆ. ಇದು ನ್ಯಾಷನಲ್ ಹೈವೇ ಲೆಂತ್ ಆಗಿರುತ್ತೆ. ಟೋಟಲ್ ನ್ಯಾಷನಲ್ ಹೈವೇ ಎಷ್ಟಿದೆಪ್ಪ ಅಂದ್ರೆ 599 ನ್ಯಾಷನಲ್ ಹೈವೇಸ್ ಅನ್ನ ನಾವು ಭಾರತದಲ್ಲಿ ನೋಡಬಹುದು. ಹಾಗೆ ಸ್ನೇಹಿತರೆ, ಭಾರತದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿ ಹೊಂದಿರುವಂತಹ ರಾಜ್ಯ ಯಾವ್ದಪ್ಪ ಅಂದ್ರೆ ಉತ್ತರ ಪ್ರದೇಶ್. ಹೈಯೆಸ್ಟ್ ನ್ಯಾಷನಲ್ ಹೈವೇ ಎಲ್ಲಿದೆ ಅಂದ್ರೆ UP ಯಲ್ಲಿ ಕಂಡು ಬರುತ್ತೆ. ಹಾಗೆ ಭಾರತದಲ್ಲಿ ಅತಿ ಹೆಚ್ಚು ರಸ್ತೆ ಸಾಂದ್ರತೆಯನ್ನ, ರೋಡ್ ಡೆನ್ಸಿಟಿ ಇರುವಂತಹ ರಾಜ್ಯ ಯಾವ್ದಪ್ಪ ಅಂದ್ರೆ ಕೇರಳ. ಅಂದ್ರೆ ಕೇರಳ ರಾಜ್ಯದಲ್ಲಿ ಅತಿ ಹೆಚ್ಚು ರಸ್ತೆಗಳು ಕಂಡು ಬರ್ತವೆ. ಹಾಗಾಗಿ ಹೈಯೆಸ್ಟ್ ರೋಡ್ ಡೆನ್ಸಿಟಿ ಸ್ಟೇಟ್ ಇನ್ ಇಂಡಿಯಾ ಅಂತ ಕೇಳಿದ್ರೆ ಕೇರಳ. ಹಾಗೆ ಲೋಯೆಸ್ಟ್ ರೋಡ್ ಡೆನ್ಸಿಟಿ ಸ್ಟೇಟ್ ಅಂತ ಕೇಳಿದಾಗ ಅಥವಾ ಯೂನಿಯನ್ ಟೆರಿಟರಿ ಕೇಳಿದ್ರೆ ಜಮ್ಮು ಕಾಶ್ಮೀರ ಆಗಿರುತ್ತೆ. ಇದು ಕಡಿಮೆ ರಸ್ತೆ ಸಾಂದ್ರತೆಯನ್ನ ಹೊಂದಿರುತ್ತೆ. ಯಾಕಂದ್ರೆ ಅಲ್ಲಿ ಬರೀ ಬೆಟ್ಟ ಗುಡ್ಡಗಳು, ಹಿಮದಿಂದ ಕೂಡಿರುವಂತಹ ಭೂ ಪ್ರದೇಶವಾಗಿರುತ್ತೆ, ಕಣಿವೆ ಮಾರ್ಗಗಳಿರ್ತವೆ. ಹಾಗಾಗಿ ರೋಡ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋದು ಬಹಳ ಕಷ್ಟ. ಹಾಗಾಗಿ ರಸ್ತೆ ಸಾಂದ್ರತೆ ಏನಾಗಿರತ್ತಪ್ಪ ಅಂದ್ರೆ ಅಲ್ಲಿ ತುಂಬಾನೇ ಕಡಿಮೆ ಇರೋದನ್ನ ನೋಡ್ತೀವಿ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ನೋಡಿ, ಇದ್ರ ಮೇಲಂತೂ ಇದುವರೆಗೂ ಕೂಡ ಹಲವಾರು ಪ್ರಶ್ನೆಗಳು ಬಂದಿದ್ದಾವೆ. ಇಲ್ಲಿ ಏನು ಮ್ಯಾಪ್ ಕಾಣಿಸ್ತಾ ಇದೆಯಲ್ಲ, ಆಮೇಲೆ ಕ್ವಶನ್ಸ್ಗಳು ಕಾಮನ್ ಆಗಿ ರೈಸ್ ಆಗಿದಾವೆ. ಹಾಗಾದ್ರೆ ಯಾವ ರೀತಿ ಕ್ವಶನ್ಸ್ ಇದ್ರ ಮೇಲೆ ರೈಸ್ ಆಗ್ತವೆ? ರಸ್ತೆ ಬದಿಯಲ್ಲಿ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಕಲ್ಲಿರುತ್ತೆ, ಅಥವಾ ವೆಹಿಕಲ್ ಅಲ್ಲಿ ಹೋಗ್ಬೇಕಾದ್ರೆ ಸೈಡಿಗೆ ಕಲ್ಲು ನೆಟ್ಟಿರೋದನ್ನ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಏನೇನು ಇಂಪಾರ್ಟೆಂಟ್ ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ ನೋಡಿ ಸ್ನೇಹಿತರೆ, ಈ ನ್ಯಾಷನಲ್ ಹೈವೇಸ್ಗಳಿಗೆ ಕಲರ್ಸ್ ಅನ್ನ ಕೊಡ್ತಾ ಬರ್ತಾರೆ. ಇಲ್ಲಿ 4 ರೀತಿಯ ಕಲರ್ಸ್ ಅನ್ನ ನಾವು ಕೊಡೋದನ್ನ ನೋಡ್ತೀವಿ. ನೋಡಿ, ಯಾವ ರಾಷ್ಟ್ರೀಯ ಹೆದ್ದಾರಿಯ ಬಣ್ಣ ಹಳದಿ ಮತ್ತು ಬಿಳಿ ಬಣ್ಣವನ್ನ ಹೊಂದಿರುತ್ತಲ್ಲ ಅದನ್ನ ನ್ಯಾಷನಲ್ ಹೈವೇ ಅಂತ ಕರಿತೀವಿ, ಅಥವಾ NH ಅಂತಾನೆ ಕರೆಯೋದು. ನ್ಯಾಷನಲ್ ಹೈವೇ ಆಗಿರುತ್ತೆ. ಯೆಲ್ಲೋ ಮತ್ತು ವೈಟ್ ಕಲರ್ ಅನ್ನ ಹೊಂದಿದ್ರೆ. ಅದೇ ಗ್ರೀನ್ ಮತ್ತು ವೈಟ್ ಇದ್ರೆ, ಹಸಿರು ಮತ್ತು ಬಿಳಿ ಬಣ್ಣವನ್ನ ಹೊಂದಿದ್ರೆ ಇದು SH ಆಗಿರುತ್ತೆ, ಸ್ಟೇಟ್ ಹೈವೇ. ಅದೇ ಬ್ಲೂ ಆರ್ ಡಾರ್ಕ್ ಬ್ಲೂ ಅಂತ ಕರಿತೀವಿ, ಅಥವಾ ಕಪ್ಪು ಬಣ್ಣದಲ್ಲಿ ಹೊಂದಿದ್ರೆ ಅದನ್ನ ಡಿಸ್ಟ್ರಿಕ್ಟ್ ಹೈವೇ, DH ಅಂತ ತಗೊಂತೀವಿ. ಹಾಗೆ ಆರೆಂಜ್ ಕಿತ್ತಲೆ ಬಣ್ಣ ಮತ್ತು ಬಿಳಿ ಬಣ್ಣವನ್ನ ಹೊಂದಿದ್ರೆ RR ರೋಡ್ಸ್ ಅಂತ ಕರಿತೀವಿ, ಅಂದ್ರೆ ಗ್ರಾಮೀಣ ರಸ್ತೆಗಳು ಅಂತ ಕರೆಯೋದು. ಈ ರೀತಿ 4 ರೀತಿ ಕಲ್ಲನ್ನ ನಾವು ನೋಡ್ತೀವಿ. ನೀವು ರಸ್ತೆ ಬದಿಯಲ್ಲಿ ಹೋಗ್ಬೇಕಾದ್ರೆ ಈ ರೀತಿ ಸಿಂಬಲ್ ಏನಾದ್ರು ಇತ್ತಂದ್ರೆ, ಅಥವಾ ಎಕ್ಸಾಮ್ ಅಲ್ಲೂ ಕೂಡ ಇದೇ ರೀತಿ ಕೇಳ್ತಾನೆ, ಹಸಿರು ಮತ್ತು ಬಿಳಿ ಬಣ್ಣವನ್ನ ಹೊಂದಿರುವಂತಹ ಹೆದ್ದಾರಿಯನ್ನ ಯಾವ ಹೆಸರಿಂದ ಕರಿತೀವಿ ಅಂತ ಕೇಳಿದ್ರೆ ಸ್ಟೇಟ್ ಹೈವೇ, ಅಥವಾ ಯೆಲ್ಲೋ ಮತ್ತು ವೈಟ್ ಇರುವಂತಹ ಕಲರ್ ಹೊಂದಿರುವಂತಹ ಹೆದ್ದಾರಿಯನ್ನ ಯಾವ ಹೆಸರಿಂದ ಕರಿತೀವಿ ಅಂದ್ರೆ ಅದು ರಾಷ್ಟ್ರೀಯ ಹೆದ್ದಾರಿ ಆಗಿರುತ್ತೆ. ನೋಡಿ, ಈ ರೀತಿ ಕ್ವಶನ್ಸ್ಗಳು ಬಂದಾಗ ಯಾವುದಕ್ಕೂ ಆನ್ಸರ್ ಮಾಡಕ್ಕೆ ಸಿದ್ಧರಿರ್ಬೇಕಾಗತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ನೋಡಿ, BRO ಅಂತ ಒಂದು ಸಂಸ್ಥೆ ಇದೆ. BRO ಅಂದ್ರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂತ, ಗಡಿ ರಸ್ತೆ ಪ್ರಾಧಿಕಾರ ಅಂತಾನೆ ಕರಿತೀವಿ. ಹಾಗಾದ್ರೆ ಗಡಿ ರಸ್ತೆ ಪ್ರಾಧಿಕಾರ ಏನ್ ಇಂಪಾರ್ಟೆಂಟು ಅಂತ ನೋಡಿದಾಗ ನೋಡಿ, ಭಾರತದಲ್ಲಿ ಭೂಗಡಿ ಅಂತ ನೋಡಿದಾಗ ಎಷ್ಟು ಉದ್ದ ಇದೆಯಪ್ಪ ಅಂದ್ರೆ 15,200 ಕಿಲೋಮೀಟರ್ ಉದ್ದದ ಭೂಗಡಿಯನ್ನ ಭಾರತ ಹೊಂದಿರುವಂಥದ್ದು. 15,200 ಕಿಲೋಮೀಟರ್ ಉದ್ದದ ಭೂಗಡಿ ಏನಿದೆಯಲ್ಲ, ಆ ಭೂಗಡಿಗೆ ಸಂಬಂಧಪಟ್ಟಂತೆ ನಾವು ರಸ್ತೆಗಳನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿರೋದು. ಆ ಸಂಸ್ಥೆ ಹೆಸರೇ BRO ಅಂತ. ಈ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಇದೆಯಲ್ಲ, ಗಡಿ ರಸ್ತೆ ಪ್ರಾಧಿಕಾರ ಅನ್ನುವಂಥದ್ದು
ಎಲ್ಲಿಂದ ಎಲ್ಲಿಗೆ ರಸ್ತೆಗಳನ್ನ ಅಭಿವೃದ್ಧಿ ಪಡಿಸತ್ತಪ್ಪ ಅಂದ್ರೆ ನೋಡಿ, ಉತ್ತರ ಭಾರತ ಇದು ನಾರ್ತ್ ಇಂಡಿಯಾ ಆಗಿರುತ್ತೆ, ಇದು ನಾರ್ತ್ ಈಸ್ಟ್ ಇಂಡಿಯಾ ಆಗಿರುತ್ತೆ. ಅಂದ್ರೆ ಈಶಾನ್ಯ ರಾಜ್ಯಗಳು ಈ ಕಡೆ ಉತ್ತರ ಭಾರತಕ್ಕೆ ಸಂಬಂಧಪಟ್ಟಂತೆ ರಸ್ತೆಗಳನ್ನ ಅಭಿವೃದ್ಧಿ ಪಡಿಸೋದು. ಇಷ್ಟು ಕೂಡ ಬಾರ್ಡರ್ ಅಲ್ಲಿ ನಾವು ಲ್ಯಾಂಡ್ ಬಾರ್ಡರ್ ಅಂತ ಕರಿತೀವಿ, ಭೂಗಡಿಯನ್ನ ಹೊಂದಿರುವಂತದ್ದು. ಆ ಗಡಿ ಉದ್ದಕ್ಕೂ ರಸ್ತೆಗಳನ್ನ ನಿರ್ಮಾಣ ಮಾಡುವಂತಹ ಜವಾಬ್ದಾರಿ ಯಾರಿಗಿರುವಂತದ್ದಪ್ಪ ಅಂದ್ರೆ BRO ಸಂಸ್ಥೆಗೆ ಇರುವಂತದ್ದು. ಹಾಗಾದ್ರೆ BRO ಸಂಸ್ಥೆ ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂದ್ರೆ 1916 ಮೇ 7ಗೆ ಆರಂಭವಾದಂತಹ ಒಂದು ಸಂಸ್ಥೆ ಆಗಿರುತ್ತೆ. ಉತ್ತರ ಭಾರತ ಮತ್ತು ಈಶಾನ್ಯ ಭಾಗದ ರಸ್ತೆಗಳನ್ನ ಅಭಿವೃದ್ಧಿ ಪಡಿಸುವಂತಹ ಒಂದು ಉದ್ದೇಶವನ್ನ ಹೊಂದಿದೆ. ಹಾಗಾದ್ರೆ BRO ಅಚೀವ್ಮೆಂಟ್ ಏನಪ್ಪಾ? ಪ್ರಪಂಚದಲ್ಲಿ ಅತಿ ಎತ್ತರವಾದಂತಹ ವಾಹನಗಳು ಸಂಚರಿಸುವಂತಹ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಿರುವಂತಹ ಕೀರ್ತಿ ಯಾರಿಗೆ ಹೋಗುತ್ತಪ್ಪ ಅಂದ್ರೆ BRO ಸಂಸ್ಥೆಗೆ ಹೋಗುತ್ತೆ. ಹಾಗಾದ್ರೆ BRO ಸಂಸ್ಥೆ ನಿರ್ಮಾಣ ಮಾಡಿರುವಂತಹ ಒಂದು ರಸ್ತೆ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಓಮ್ಲಿಂಗ್ಲಾ ಪಾಸ್ ಅಲ್ಲಿ ಕಂಡುಬರೋದು, ಅಥವಾ ಓಮ್ಲಿಂಗ್ಲಾ ಕಣಿವೆಯಲ್ಲಿ ಕಂಡುಬರುತ್ತೆ ಈ ಒಂದು ರೋಡು. ಇದು ಸಮುದ್ರ ಮಟ್ಟದಿಂದ 19,024 ಅಡಿಯಷ್ಟು ಎತ್ತರವನ್ನು ಹೊಂದಿರೋದು. ಯಾವ ಸ್ಟೇಟ್ ಅಥವಾ ಯೂನಿಯನ್ ಟೆರಿಟರಿಯಲ್ಲಿ ಇದೆಯಪ್ಪ ಅಂದ್ರೆ ಲಡಾಖ್ ಅಲ್ಲಿ ಕಂಡುಬರುವಂತಹ ಒಂದು ಮೋಟರೇಬಲ್ ರೋಡ್ ಅಂತ ನಾವು ಇದನ್ನ ಕರಿತೀವಿ. ಇದನ್ನ ನಿರ್ಮಾಣ ಮಾಡಿದ್ದು ಯಾರಪ್ಪ ಅಂದ್ರೆ BRO ಸಂಸ್ಥೆಯಾಗಿರುತ್ತೆ. ಇದು BRO ಸಂಸ್ಥೆಯ ಮುಖ್ಯ ಉದ್ದೇಶವನ್ನ ನಾವಿಲ್ಲಿ ನೋಡಬಹುದು. ನೆಕ್ಸ್ಟ್ ನೋಡಿ, PMGSY ಅಂತ ಒಂದು ಪ್ರೋಗ್ರಾಮ್ ಇದೆ. PMGSY ಅಂದ್ರೆ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅಂತಾನೆ. ಅಂದ್ರೆ ಗ್ರಾಮೀಣ ರಸ್ತೆಗಳನ್ನ ಅಭಿವೃದ್ಧಿ ಪಡಿಸುವಂತಹ ಉದ್ದೇಶದಿಂದ ಸ್ಥಾಪನೆಯಾದಂತಹ ಒಂದು ಸಂಸ್ಥೆಯನ್ನೇ PMGSY ಅಂತ ಕರೆಯೋದು. ಈ ಯೋಜನೆ ಯಾರ ಅವಧಿಯಲ್ಲಿ ಜಾರಿಗೆ ಬಂತಪ್ಪ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಅವಧಿಯಲ್ಲಿ ಪ್ರಾರಂಭವಾದಂತಹ ಒಂದು ಯೋಜನೆ ಆಗತ್ತೆ. ಸೊ ಈ ವರ್ಷ ಅಂತ ಕೇಳಿದ್ರೆ 2002 ಡಿಸೆಂಬರ್ 25ಕ್ಕೆ ಈ ಒಂದು ಯೋಜನೆಯನ್ನ ಕೈಗೊಳ್ಳಾಯಿತು. ಗ್ರಾಮೀಣ ರಸ್ತೆಗಳನ್ನ ಅಭಿವೃದ್ಧಿ ಪಡಿಸುವಂತಹ ಒಂದು ಉದ್ದೇಶವೇ PMGSY ಯೋಜನೆಯ ಮೂಲ ಉದ್ದೇಶವಾಗಿರುತ್ತೆ. ಸೊ ಇದು ಗ್ರಾಮೀಣ ರಸ್ತೆಯ ಬಗ್ಗೆನೂ ಕೂಡ ಗೊತ್ತಿರಬೇಕು. ನೋಡಿ, ಇನ್ನೊಂದು ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಒಂದು ಯೋಜನೆ ಪ್ರಾಜೆಕ್ಟ್ ಕಂಡು ಬರುತ್ತೆ. ಆ ಪ್ರಾಜೆಕ್ಟ್ ನೇಮ್ ಏನಪ್ಪಾ ಅಂದ್ರೆ ಭಾರತ್ ಮಾಲಾ ಯೋಜನೆ, ಭಾರತಕ್ಕೆ ಮಾಲೆ ಹಾಕುವಂತಹ ಯೋಜನೆ ಅಂತ. ಏನದರ ಅರ್ಥ? ಭಾರತದ ಮಾಲಾ ಯೋಜನೆ ಅಂದ್ರೆ ಭಾರತದಲ್ಲಿ ಗಡಿ ಉದ್ದಕ್ಕೂ, ಅದರಲ್ಲೂ ಭೂಗಡಿ ಉದ್ದಕ್ಕೂ ರಸ್ತೆಗಳನ್ನ ಅಭಿವೃದ್ಧಿ ಪಡಿಸ್ಕೊಂಡ್ ಬರೋದು. ಯಾಕಂದ್ರೆ ಭಾರತ, ಪಾಕಿಸ್ತಾನ, ಆಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ್, ಮಯನ್ಮಾರ್, ಬಾಂಗ್ಲಾದೇಶ್ ಇವೆಲ್ಲ ರಾಷ್ಟ್ರಗಳೊಂದಿಗೆ ಭೂಗಡಿಯನ್ನ ಹೊಂದಿರೋದು. ಆ ಎಲ್ಲ ರಾಷ್ಟ್ರಗಳೊಂದಿಗೆ ಏನಾಗತ್ತಪ್ಪ ಅಂದ್ರೆ ವಿವಾದ ಇದ್ದೇ ಇರತ್ತೆ. ಹಾಗಾಗಿ ಆ ಗಡಿಯಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡ್ಕೊಳ್ತಾ ಇದ್ರೆ ವಿದೇಶಿಯರ ದಾಳಿ ಮಾಡೋದು ಅಷ್ಟು ಸುಲಭವಾಗಲ್ಲ. ಆ ಒಂದು ಉದ್ದೇಶದಿಂದ ಭಾರತ್ ಮಾಲಾ ಯೋಜನೆ ಅಂತ ಒಂದು ಪ್ರಾಜೆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡಿ ಅದರ ಯೋಜನೆ ಅಡಿಯಲ್ಲಿ ಗಡಿಯ ಉದ್ದಗಲಕ್ಕೂ ಕೂಡ ರಸ್ತೆಗಳನ್ನ ನಿರ್ಮಿಸುವಂತಹ ಒಂದು ಯೋಜನೆ ಆಗಿರುತ್ತೆ. ಸೊ ಈ ರಸ್ತೆಯನ್ನ ನಿರ್ಮಾಣ ಮಾಡುವಂತಹ ಒಂದು ಸಂಸ್ಥೆ ಯಾವ್ದಾಗಿರುತ್ತೆ ಅಂದ್ರೆ BRO ಸಂಸ್ಥೆನೇ ಆಗಿರುತ್ತೆ. ಭಾರತ್ ಮಾಲಾ ಯೋಜನೆ ಯಾವಾಗ ಜಾರಿಗೆ ಬಂತಪ್ಪ ಅಂದ್ರೆ 2015 ಜುಲೈ 31ಕ್ಕೆ ಜಾರಿಗೆ ಬರುತ್ತೆ. ಇದು ಯಾವ ಪ್ರೋಗ್ರಾಮ್ ಅಂಡರ್ ಅಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾಗ NHDP ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂಡರ್ ಅಲ್ಲಿ ಇರುವಂತಹ ಒಂದು ಯೋಜನೆ ಆಗಿರುತ್ತೆ. ನೋಡಿ, ಇದು ನಾರ್ತ್ ಮತ್ತು ನಾರ್ತ್ ಈಸ್ಟ್ ಇಂಡಿಯಾದ ಒಂದು ಯೋಜನೆಯನ್ನ ನೋಡಬಹುದು. ಸ್ಟಾರ್ಟ್ ಆಗೋದು ಗುಜರಾತ್ ರಾಜ್ಯದಿಂದ ಸ್ಟಾರ್ಟ್ ಆಗುತ್ತೆ, ಮಿಜೋರಾಂ ವರೆಗೂ ಕೂಡ ರಸ್ತೆಯನ್ನ ಅಭಿವೃದ್ಧಿ ಪಡಿಸುವಂತಹ ಒಂದು ಉದ್ದೇಶವೇ ಭಾರತ್ ಮಾಲಾ ಯೋಜನೆ ಅಂತ ಕರೆಯುವಂಥದ್ದು. ಓಕೆ ಸ್ನೇಹಿತರೆ, ನೆಕ್ಸ್ಟ್ ನೋಡಿ, ಇದಾದ ನಂತರ ಇಂಡಿಯನ್ ರೈಲ್ವೇಸ್ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಜನರಲ್ ಸ್ಟಡೀಸ್ ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ GK ಯಲ್ಲಿ ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳಬಹುದು ನೋಡಿ. ಭಾರತದ ರೈಲ್ವೆ ವ್ಯವಸ್ಥೆಗೆ ಸಂಬಂಧ ತಿಳ್ಕೋಬೇಕಾಗಿರುವಂತಹ ಪ್ರಮುಖ ಅಂಶಗಳು ನೋಡಿ. ಫಸ್ಟ್, ಪ್ರಪಂಚದಲ್ಲಿ ರೈಲ್ವೆ ಸಾರಿಗೆಯನ್ನ ಆರಂಭಿಸಿದಂತಹ ರಾಷ್ಟ್ರ ಯಾವ್ದಪ್ಪ ಅಂದ್ರೆ ಇಂಗ್ಲೆಂಡ್. ಹಾಗಾದ್ರೆ ಫಸ್ಟ್ ಈ ರೈಲ್ವೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅನ್ನೋದು ಡೆವಲಪ್ಮೆಂಟ್ ಆಗಿದ್ದು ಇಂಗ್ಲೆಂಡ್ ಆದ್ರೆ ಫಸ್ಟ್ ರೂಟ್ ಎಲ್ಲಿಂದ ಎಲ್ಲಿಗೆ ಹಾಕಲಾಯಿತು ಅಂತ ಕೇಳಿದ್ರೆ ನೋಡಿ, ಸ್ಟಾಕ್ ಟೌನ್ ಇಂದ ಡಾರ್ಲಿಂಗ್ ಟೌನ್ ಅಂತ ಒಂದು ಪ್ಲೇಸ್ ಇದೆ ಲಂಡನ್ ನಲ್ಲಿ, ಸ್ಟಾಕ್ ಟೌನ್ ಟು ಡಾರ್ಲಿಂಗ್ ಟೌನ್. ಹಾಗಾದ್ರೆ ಆ ಸ್ಟಾಕ್ ಟೌನ್ ಇಂದ ಡಾರ್ಲಿಂಗ್ ಟೌನ್ಗೆ ಏನ್ ರಸ್ತೆ ಇದೆಯಲ್ಲ, ಆ ರಸ್ತೆಯನ್ನ ಅಥವಾ ರೈಲ್ವೆನ ಯಾವಾಗ ಅಭಿವೃದ್ಧಿ ಪಡಿಸಲಾಯಿತಪ್ಪ ಅಂದ್ರೆ 1825ರಲ್ಲಿ. ಇದು ಫಸ್ಟ್ ರೈಲ್ವೆ ರೂಟ್ ಅಂತಾನೆ ಕೂಡ ಕರಿತೀವಿ. ಯಾವ ಕಂಟ್ರಿ ಅಂತ ಕೇಳಿದ್ರೆ ಲಂಡನ್ ಅಲ್ಲಿ ಕಂಡುಬರುತ್ತೆ ಅಥವಾ ಇಂಗ್ಲೆಂಡ್ ಅಲ್ಲಿ. ಓಕೆ, ಹಾಗಾದ್ರೆ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಭಾರತದ ಮೊಟ್ಟ ಮೊದಲ ರೈಲ್ವೆ ಮಾರ್ಗ ಯಾವುದು ಅಂತ ಕೇಳಿದ್ರೆ ನೋಡಿ, ಮುಂಬೈಯಿಂದ ಠಾಣೆಗೆ ಫಸ್ಟ್ ರೈಲ್ವೆ ಹೋಗಿತ್ತು. ಆ ಮುಂಬೈಯಿಂದ ಠಾಣೆಗೆ ರೈಲ್ವೆ ರೂಟ್ ಇದೆಯಲ್ಲ 34 ಕಿಲೋಮೀಟರ್ ಅಷ್ಟು ಲೆಂತ್ ಇತ್ತು ಮಾತ್ರ, ಓನ್ಲಿ 34 ಕಿಲೋಮೀಟರ್ ಅಷ್ಟೇ ಲೆಂತ್ ಇದ್ದಿತ್ತು. ಈ ರೈಲ್ವೆ ಯಾವಾಗ ಬಂತು ಜಾರಿಗೆ ಅಂತ ಕೇಳಿದ್ರೆ 1853 ಏಪ್ರಿಲ್ 16ಕ್ಕೆ ಈ ಒಂದು ರೈಲ್ವೆ ವ್ಯವಸ್ಥೆಯನ್ನ ನೋಡ್ತೀವಿ. ಇದು ಫಸ್ಟ್ ರೂಟ್ ಆಗಿರುತ್ತೆ.
ಹಾಗೆ ಅದರ ಜೊತೆಗೆ ಕರ್ನಾಟಕನ ನೋಡೋಣ. 1864ರಲ್ಲಿ ಇದು ಬೆಂಗಳೂರು ಜೋಲಾರ್ಪೇಟೆಗೆ ಫಸ್ಟ್ ರೈಲ್ವೆ ರೂಟ್ ಸ್ಟಾರ್ಟ್ ಆಗಿದ್ದು ಕರ್ನಾಟಕದಲ್ಲಿ. ನೋಡಿ, ವರ್ಲ್ಡ್ ಗೊತ್ತಾಯ್ತು, ಇಂಡಿಯಾ ಗೊತ್ತಾಯ್ತು ಮತ್ತು ಕರ್ನಾಟಕನೂ ಕೂಡ ನಿಮಗೆ ಪರಿಚಯ ಆಗಿದೆ. ಹಾಗಾದರೆ ಈ ರೈಲ್ವೆ ಸಾರಿಗೆಯನ್ನ 1951ರಲ್ಲಿ ರಾಷ್ಟ್ರೀಕರಣಗೊಳಿಸಿರೋದನ್ನು ಕೂಡ ನೋಡ್ಬೋದು. ಈ ರೈಲ್ವೆ ಸಾರಿಗೆಯನ್ನ ರಾಷ್ಟ್ರದ ಜೀವನಾಡಿ ಅಂತ ಕರೀತಾರೆ. ಲೈಫ್ ಲೈನ್ ಆಫ್ ನೇಷನ್ ಅಂತ ಕರಿತೀವಿ. ಯಾಕೆ ಇದನ್ನ ಲೈಫ್ ಲೈನ್ ಆಫ್ ನೇಷನ್ ಅಂತ ಕರಿತೀವಿ ಅಂದ್ರೆ, ಭಾರತದಲ್ಲಿ ಅತಿ ಹೆಚ್ಚು ಉದ್ಯೋಗವನ್ನ ಸೃಷ್ಟಿಸಿರುವಂತಹ ಒಂದು ಪಬ್ಲಿಕ್ ಸೆಕ್ಟರ್ ಅಥವಾ ಸಾರ್ವಜನಿಕ ವಲಯ ಯಾವುದಪ್ಪ ಅಂದ್ರೆ ಇಂಡಿಯನ್ ರೈಲ್ವೇಸ್. ಅತಿ ಹೆಚ್ಚು ಎಂಪ್ಲಾಯ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಿರುವಂತಹ ಒಂದು ಏರಿಯಾವಾಗಿರುತ್ತೆ. ಅದರ ಜೊತೆಗೆ ನೀವು ಯಾವುದೇ ಗೂಡ್ಸ್ ಅನ್ನ ಕ್ಯಾರಿ ಮಾಡ್ಬೇಕಂದ್ರೆ, ಈಸಿಯಾಗಿ ಕ್ಯಾರಿ ಮಾಡ್ಬೇಕಂದ್ರೆ ಯಾವುದ್ರ ಮೂಲಕ ಸಾಧ್ಯ ಅಂದ್ರೆ ಈ ರೈಲ್ವೆ ಸಾರಿಗೆ ಮೂಲಕ ಮಾತ್ರ ಸಾಧ್ಯವಾಗಿರುತ್ತೆ. ಕಡಿಮೆ ಖರ್ಚಿನಲ್ಲಿ ಹೆಚ್ಚು ದೂರವನ್ನು ಪ್ರಯಾಣ ಮಾಡಬಹುದು. ವಸ್ತುಗಳನ್ನು ಕೂಡ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸೋದಕ್ಕೆ ತುಂಬಾ ಈಸಿಕರವಾದಂತಹ ಒಂದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಯಾವ್ದಪ್ಪ ಅಂದ್ರೆ ಇಂಡಿಯನ್ ರೈಲ್ವೇಸ್ ಆಗಿರುತ್ತೆ. ಹಾಗಾಗಿ ಇದನ್ನ ರಾಷ್ಟ್ರದ ಜೀವನಾಡಿ ಅಂತಾನು ಕೂಡ ಕರೆಯೋದು. ನೆಕ್ಸ್ಟ್ ನೋಡಿ, ರೈಲ್ವೆಗೆ ಸಂಬಂಧಪಟ್ಟಂತೆ ಫಾದರ್ ಆಫ್ ಇಂಡಿಯನ್ ರೈಲ್ವೇಸ್ ಅಂತ ಕರೀತಾರೆ. ಭಾರತದಲ್ಲಿ ಯಾರನ್ನ ರೈಲ್ವೆ ಸಾರಿಗೆ ಪಿತಾಮಹ ಅಂತ ಕರಿತೀವಿ ಅಂದ್ರೆ ಲಾರ್ಡ್ ಡಾಲ್ಹೌಸಿ ಅವರನ್ನೇ ಕರೆಯೋದು. ಯಾಕಂದ್ರೆ ಫಸ್ಟ್ ಬೇಸ್ ಹಾಕಿದ್ದೆ ಈ ವ್ಯಕ್ತಿ. ಹಾಗಾಗಿ ಲಾರ್ಡ್ ಡಾಲ್ಹೌಸಿಯನ್ನ ಭಾರತದ ರೈಲ್ವೆ ಸಾರಿಗೆ ಪಿತಾಮಹ ಅಂತ ಕರೀತಾರೆ. ನೋಡಿ, ಫಸ್ಟ್ ರೈಲ್ವೆ ಬಜೆಟ್ ಅನ್ನ ಮಂಡನೆ ಮಾಡಿದಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ರೆ, 1924ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷ್ ಅಧಿಕಾರಿಯಾಗಿರುವಂತಹ ವಿಲಿಯಂ ಮಿಚೆಲ್ ಅಕ್ವರ್ತ್ ಅಂತ ಹೇಳಿ ಅವರು ಫಸ್ಟ್ ರೈಲ್ವೆ ಬಜೆಟ್ ಅನ್ನ ಮಂಡನೆ ಮಾಡಿರುವಂತದ್ದು. ವಿಲಿಯಂ ಮಿಚೆಲ್ ಅಕ್ವರ್ತ್ ಅಂತ ವ್ಯಕ್ತಿ ಬ್ರಿಟಿಷ್ ಅಧಿಕಾರಿ ಫಸ್ಟ್ ರೈಲ್ವೆ ಬಜೆಟ್ ಅನ್ನ ಭಾರತದಲ್ಲಿ ಮಂಡನೆ ಮಾಡಿದ್ದು. ವರ್ಷ ಕೇಳಿದ್ರೆ 1924 ಆದರೆ 1947 ಅಂದ್ರೆ ಸ್ವಾತಂತ್ರ್ಯ ಸಿಕ್ಕಂತಹ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲ್ವೆ ಬಜೆಟ್ ಮಂಡನೆ ಮಾಡಿದಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ಜಾನ್ ಮತಾಯಿ ಅಂತ ಹೇಳಿ. ಓಕೆ, ಈ ಜಾನ್ ಮತಾಯಿ ಫಸ್ಟ್ ರೈಲ್ವೆ ಬಜೆಟ್ ಅನ್ನ ಮಂಡನೆ ಮಾಡಿದಂತಹ ವ್ಯಕ್ತಿ ಆಗಿರುತ್ತಾರೆ. ಯಾವಾಗ ಅಂತ ಕೇಳಿದ್ರೆ ಸ್ವಾತಂತ್ರ್ಯ ಸಿಕ್ಕ ನಂತರದಲ್ಲಿ. ಅದೇ ರೀತಿ ಅತಿ ಹೆಚ್ಚು ರೈಲ್ವೆ ಬಜೆಟ್ ಮಂಡನೆ ಮಾಡಿದಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ಬಾಬು ಜಗಜೀವನ್ ರಾಮ್ ಅಂತೇಳಿ. ಬಾಬು ಜಗಜೀವನ್ ರಾಮ್ ಅಂತೇಳಿ. ಸೊ 7 ಬಾರಿ ಅವರು ರೈಲ್ವೆ ಬಜೆಟ್ ಅನ್ನ ಮಂಡನೆ ಮಾಡಿರೋದು. ಎಷ್ಟು ಟೈಮು? 7 ಟೈಮು ರೈಲ್ವೆ ಬಜೆಟ್ ಅನ್ನ ಮಂಡನೆ ಮಾಡಿದ್ದು. ಹಾಗಾಗಿ ಭಾರತದಲ್ಲಿ ಅತಿ ಹೆಚ್ಚು ರೈಲ್ವೆ ಬಜೆಟ್ ಮಂಡನೆ ಮಾಡಿದಂತಹ ಕೀರ್ತಿ ಯಾರಿಗೆ ಹೋಗತ್ತಪ್ಪ ಅಂದ್ರೆ ಬಾಬು ಜಗಜೀವನ್ ರಾಮ್ ಅವರಿಗೆ ಹೋಗತ್ತೆ. ಅದೇ ರೀತಿ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಭಾರತದಲ್ಲಿ ರೈಲ್ವೆ ಮಂತ್ರಿಯಾದ ಏಕೈಕ ಮಹಿಳೆ ಯಾರಪ್ಪ ಅಂದ್ರೆ ಮಮತಾ ಬ್ಯಾನರ್ಜಿ. ಇದುವರೆಗೂ ಕೂಡ ಯಾರೂ ಕೂಡ ರೈಲ್ವೆ ಮಿನಿಸ್ಟರ್ ಆಗಿಲ್ಲ. ಹಾಗಾಗಿ ಏಕೈಕ ರೈಲ್ವೆ ಮಂತ್ರಿ ಆದಂತಹ ಮಹಿಳೆ ಯಾರಪ್ಪ ಅಂದ್ರೆ ಮಮತಾ ಬ್ಯಾನರ್ಜಿ. ಇವರನ್ನ ದೀದಿ ಅಂತಾನು ಕೂಡ ಕರೀತಾರೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಕೂಡ ಆಗಿದ್ರು ಇವರು. ಓಕೆ, ನೆಕ್ಸ್ಟ್ ನೋಡಿ, ಈ ಬಜೆಟ್ಗೆ ಸಂಬಂಧಪಟ್ಟಂತಹ ಕಾನ್ಸೆಪ್ಟ್ ನಮಗೆ ಕ್ಲಿಯರ್ ಆಯಿತು. ಹೈಯೆಸ್ಟ್ ಬ್ರಿಡ್ಜ್ ಯಾವುದು ಅಂದ್ರೆ ಅತಿ ಉದ್ದವಾದಂತಹ ರೈಲ್ವೆ ಸೇತುವೆ ಎಲ್ಲಿ ಕಂಡು ಬರುತ್ತೆ, ಯಾವ ನದಿಗೆ ನಿರ್ಮಿಸಿರಲಾಗಿದೆ ಅನ್ನೋದು ಕೂಡ ಗೊತ್ತಿರಬೇಕು. ನೋಡಿ, ಹೈಯೆಸ್ಟ್ ರೈಲ್ವೆ ಬ್ರಿಡ್ಜ್ ಅಂತ ನೋಡಿದಾಗ ಚೇನಾಬ್ ನದಿಗೆ ನಿರ್ಮಿಸಿರೋದನ್ನ ನೋಡ್ತೀವಿ. ಯಾವ ಸ್ಟೇಟ್ ಅಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಜಮ್ಮು ಕಾಶ್ಮೀರ್ ಯೂನಿಯನ್ ಟೆರಿಟರಿಯಲ್ಲಿ ಇರುವಂತದ್ದು. ಈ ಒಂದು ಸೇತುವೆ ಇದೆಯಲ್ಲ, ಎಷ್ಟು ಉದ್ದ ಇದೆಯಪ್ಪ ಅಂದ್ರೆ 359 ಮೀಟರ್ ಅಷ್ಟು ಎತ್ತರದಲ್ಲಿ ಇರುವಂತಹ ಒಂದು ಸೇತುವೆ ಆಗಿರುತ್ತೆ. ಹೈಟ್ ಬಗ್ಗೆ ನೋಡ್ಬೇಕಿಲ್ಲಿ 359 ಮೀಟರ್ ಅಷ್ಟು ಎತ್ತರವನ್ನು ಹೊಂದಿರೋದು. ಹಾಗಾಗಿ ಹೈಯೆಸ್ಟ್ ರೈಲ್ವೆ ಬ್ರಿಡ್ಜ್ ಇನ್ ಇಂಡಿಯಾ ಅಂತ ಕೇಳಿದ್ರೆ, ರಿವರ್ ಕೇಳಿದ್ರೆ ಚೇನಾಬ್ ಆನ್ಸರ್ ಮಾಡಿ. ಅದೇ ರೀತಿ ಸ್ಟೇಟ್ ಅಥವಾ ಯೂನಿಯನ್ ಟೆರಿಟರಿ ಕೇಳಿದ್ರೆ ಜಮ್ಮು ಕಾಶ್ಮೀರದಲ್ಲಿ. ಹೈಟ್ ಕೇಳಿದ್ರೆ 359 ಮೀಟರ್ ಅಷ್ಟು ಎತ್ತರವನ್ನು ಹೊಂದಿದೆ. ನೆಕ್ಸ್ಟ್ ನೋಡಿ, ಲಾಂಗೆಸ್ಟ್ ಬ್ರಿಡ್ಜ್ ಅತಿ ಉದ್ದವಾದಂತಹ ರೈಲ್ವೆ ಸೇತುವೆ ಯಾವುದು ಅಂತ ಕೇಳಿದ್ರೆ ಬೋಗಿ ಬಿಲ್ ಸೇತುವೆ ಅಂತ ಕಂಡುಬರುತ್ತೆ. ನೋಡಿ, ಬೋಗಿ ಬಿಲ್ ಬ್ರಿಡ್ಜ್ ಇದೆಯಲ್ಲ, ಇದ್ರ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇದು 2 ರೀತಿಯಾದಂತಹ ಒಂದು ಸೇತುವೆ ಆಗಿರುತ್ತೆ. ಕೆಳಭಾಗದಲ್ಲಿ ರೈಲು ಸಂಚಾರ ನಡೆದಿದ್ರೆ ಮೇಲ್ಭಾಗದಲ್ಲಿ ಆ ಭಾಗದಲ್ಲಿ ಅದರ್ ವೆಹಿಕಲ್ಸ್ಗಳು ಅಂದ್ರೆ ಬಸ್ಸು, ಕಾರು, ವೆಹಿಕಲ್ಸ್ಗಳು ಅಲ್ಲಿ ತಿರುಗಾಡ್ತವೆ. ಹಾಗಾಗಿ ರೈಲ್ವೆ ಕಮ್ ರೋಡ್ ಬ್ರಿಡ್ಜ್ ಅಂತಾನೆ ಕರಿತೀವಿ. ರೈಲ್ವೆ ಕಮ್ ರೋಡ್ ಬ್ರಿಡ್ಜ್ ಅಂತಾನು ಕೂಡ ಕರಿಬಹುದು. ರೈಲ್ವೆನೂ ಇರುತ್ತೆ ಮತ್ತೆ ರಸ್ತೆ ಸಾರಿಗೆನೂ ಕೂಡ ಅಲ್ಲಿ ಕಂಡು ಬರುತ್ತೆ. ಇದರ ಟೋಟಲ್ ಲೆಂತ್ ಎಷ್ಟಪ್ಪ ಅಂದ್ರೆ 4.94 ಕಿಲೋಮೀಟರ್ ಅಷ್ಟು ಉದ್ದವನ್ನ ಹೊಂದಿರುವಂತದ್ದು. ಇದು ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಮಾಡ್ತಪ್ಪ ಅಂದ್ರೆ 2 ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸುತ್ತೆ. ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುವಂತಹ ಒಂದು ಸೇತುವೆ ಆಗಿರುತ್ತೆ. ನೋಡಿ, ಈ ಒಂದು ಸೇತುವೆಯನ್ನ ಯಾವ ನದಿಗೆ ನಿರ್ಮಿಸಲಾಗಿದೆ ಅಂತ ಕೇಳಿದ್ರೆ ಅದು ಬ್ರಹ್ಮಪುತ್ರ ನದಿಗೆ ನಿರ್ಮಿಸಿರುವಂತಹ ಒಂದು ಸೇತುವೆ ಆಗಿರುತ್ತೆ. ಒಂದು ಸೇತುವೆ ಹೆಸರು ಗೊತ್ತಿರಬೇಕು, ಲೆಂತ್ ಗೊತ್ತಿರಬೇಕು, ಅದರ
ಕಂಡೀಷನ್ ಏನೇನಿದೆ ಅದು ಗೊತ್ತಿರಬೇಕು, ಮತ್ತು ಯಾವ ಸ್ಟೇಟಿಗೆ ಕನೆಕ್ಟ್ ಮಾಡುತ್ತೆ, ಹಾಗೆ ಯಾವ ನದಿಗೆ ಸಂಬಂಧಪಟ್ಟಂತಹ ಒಂದು ಸೇತುವೆ ಅಂತಲೂ ಕೂಡ ಗೊತ್ತಿರಬೇಕು. ಅದನ್ನು ಮೀರಿ ಮತ್ತೇನಾದ್ರು ಪ್ರಶ್ನೆ ಕೇಳೋದಾದರೆ ಯಾವ ಪ್ಲೇಸಿಂದ ಯಾವ ಪ್ಲೇಸಿಗೆ ಕನೆಕ್ಟ್ ಮಾಡತ್ತಂತನೂ ಕೂಡ ಕೇಳ್ಬೋದು. ದಿಬ್ರುಗಢ್ನಿಂದ ಧೇಮಾಜಿ ಅಂತ 2 ಪ್ಲೇಸಿಗೆ ಕನೆಕ್ಟ್ ಮಾಡುವಂತಹ ಒಂದು ರೈಲ್ವೇಸ್ ಆಗಿರುತ್ತೆ. ಓಕೆ ಸ್ನೇಹಿತರೆ, ಹೈಯೆಸ್ಟ್ ಗೊತ್ತಾಯಿತು, ಲಾಂಗೆಸ್ಟ್ ಕೂಡ ಗೊತ್ತಾಯಿತು. ನೆಕ್ಸ್ಟ್ ನೋಡಿ, ಸೆಕೆಂಡ್ ಲಾಂಗೆಸ್ಟ್ ರೈಲ್ವೆ ಬ್ರಿಡ್ಜ್ ಅಂತ ಕೇಳ್ಬೋದು. ಆ ಸೆಕೆಂಡ್ ಲಾಂಗೆಸ್ಟ್ ರೈಲ್ವೆ ಬ್ರಿಡ್ಜ್ ಅನ್ನುವಂಥದ್ದು ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಕೇರಳದ ವೆಂಬನಾಡು ಎಂಬಲ್ಲಿ ಕಂಡುಬರುತ್ತೆ. ಇದನ್ನು ವೆಂಬನಾಡು ರೈಲ್ವೆ ಬ್ರಿಡ್ಜ್ ಅಂತಾನೆ ಕರಿತೀವಿ. 4.62 ಕಿಲೋಮೀಟರ್ ಅಷ್ಟು ಉದ್ದ ಹೊಂದಿದೆ. ರಾಜ್ಯ ಕೇಳಿದರೆ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಕೇರಳ ರಾಜ್ಯದಲ್ಲಿ ಕಂಡುಬರೋದು. ಕೇರಳದಲ್ಲಿ ಒಂದು ಲೇಕ್ ಇದೆ, ವೆಂಬನಾಡು ಸರೋವರ ಅಂತೇಳಿ. ಆ ಸರೋವರ ಭಾಗದಲ್ಲಿ ಕಂಡುಬರುವಂತಹ ಒಂದು ಸೇತುವೆ ಆಗಿರುತ್ತೆ ರೈಲ್ವೆ ಬ್ರಿಡ್ಜ್. ಅದು ಸೆಕೆಂಡ್ ಲಾಂಗೆಸ್ಟ್ ಬ್ರಿಡ್ಜ್ ಇನ್ ಇಂಡಿಯಾ. ಓಕೆ, ಈ ಮಾಹಿತಿನೂ ಕೂಡ ಇಲ್ಲಿ ನೀವು ತಿಳ್ಕೊಂಡಿರ್ಬೇಕು. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ, ಕೆಲವೊಂದು ಇಂಪಾರ್ಟೆಂಟ್ ಆದಂತಹ ಒಂದು ರೈಲ್ವೇಸ್ ಅನ್ನ ಇಲ್ಲಿ ನೋಡ್ತೀವಿ. ನೋಡಿ, ಭಾರತದಲ್ಲೇ ಅತಿ ಉದ್ದವಾದಂತಹ ರೈಲ್ವೆ ರೂಟ್ ಯಾವುದು ಅಂತ ಕೇಳಿದ್ರೆ ವಿವೇಕ್ ಎಕ್ಸ್ಪ್ರೆಸ್ ರೂಟ್ ಅಂತಾನೆ ಕಂಡುಬರುತ್ತೆ. ಆ ಟ್ರೈನ್ ಹೆಸರೇ ವಿವೇಕ್ ಎಕ್ಸ್ಪ್ರೆಸ್ ಅಂತಾನೆ. ಇದು ಭಾರತದಲ್ಲೇ ಅತಿ ಉದ್ದವಾದಂತಹ ರೈಲ್ವೆ ಮಾರ್ಗ ಆಗಿರುತ್ತೆ. ಹಾಗಾದ್ರೆ ಏನು ವಿವೇಕ್ ಎಕ್ಸ್ಪ್ರೆಸ್, ಯಾಕೆ ಈ ಹೆಸರು ಬಂತು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಸ್ವಾಮಿ ವಿವೇಕಾನಂದರ 150ನೇ ಜನ್ಮದಿನದ ನೆನಪಿಗಾಗಿ ಈ ವಿವೇಕ್ ಎಕ್ಸ್ಪ್ರೆಸ್ ಅನ್ನುವಂಥ ಟ್ರೈನ್ ಅನ್ನ ಬಿಟ್ಟಿರುವಂತದ್ದು. ಓಕೆ, ಯಾವ ವರ್ಷ ಅಂತ ಕೇಳಿದ್ರೆ 2013 ಜನವರಿ 12ನೇ ತಾರೀಕು ಈ ಒಂದು ರೈಲ್ವೆಯನ್ನ ಬಿಟ್ಟಿರೋದನ್ನ ನೋಡ್ತೀವಿ. ಇದು ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಮಾಡುತ್ತೆ? ಅಸ್ಸಾಂನ ದಿಬ್ರುಗಾರ್ನಿಂದ ತಮಿಳುನಾಡಿನ ಕನ್ಯಾಕುಮಾರಿಗೆ ಕನೆಕ್ಟ್ ಮಾಡೋದು. ತುಂಬಾ ಅತಿ ಉದ್ದವಾದಂತಹ ಒಂದು ರೈಲ್ವೆ ರೂಟ್ ಅಂತಾನು ಕೂಡ ಕರಿತೀವಿ. ನೋಡಿ, ಮ್ಯಾಪ್ ಅಲ್ಲಿ ನೋಡ್ಬಿಡಿ, ನಿಮಗೆ ಕ್ಲಿಯರ್ ಆಗುತ್ತೆ. ಅಸ್ಸಾಂನ ದಿಬ್ರುಗಾರ್ನಿಂದ ಸ್ಟಾರ್ಟ್ ಆಗಿ ತಮಿಳುನಾಡಿನ ಕನ್ಯಾಕುಮಾರಿವರೆಗೆ ಬರ್ತಾ ಇರುವಂತದ್ದು. ನೋಡಿ, ಅಸ್ಸಾಂನ ದಿಬ್ರುಗಾರಿಂದ ಸ್ಟಾರ್ಟ್ ಆಗಿ ತಮಿಳುನಾಡಿನ ಕನ್ಯಾಕುಮಾರಿಗೆ ಬರುವಷ್ಟರಲ್ಲಿ ಎಷ್ಟು ರಾಜ್ಯಗಳಲ್ಲಿ ಹಾದು ಹೋಗಿದೆ ಅಂತ ಆಲ್ರೆಡಿ ಕ್ವಶನ್ ಬಂದಿರುವಂಥದ್ದು. ಒಟ್ಟಾರೆ 9 ರಾಜ್ಯಗಳಲ್ಲಿ ಹಾದು ಹೋಗುತ್ತೆ ಈ ಒಂದು ರೈಲ್ವೆ ಅನ್ನುವಂಥದ್ದು. ಇದರ ಟೋಟಲ್ ಲೆಂತ್ ಎಷ್ಟು ನೋಡಿ, 4273 ಕಿಲೋಮೀಟರ್ ಅಷ್ಟು ಉದ್ದದ ರೈಲ್ವೆ ಮಾರ್ಗವಾಗಿರುತ್ತೆ. ಕ್ಲಿಯರಾ? ಇದು ವಿವೇಕ್ ಎಕ್ಸ್ಪ್ರೆಸ್ ಬಗ್ಗೆ ಇಷ್ಟು ಮಾಹಿತಿ ತಿಳ್ಕೊಂಡಿರಿ. ನೆಕ್ಸ್ಟ್ ನೋಡಿ, ಭಾರತದಲ್ಲೇ ಲಕ್ಸುರಿಯಸ್ಟ್ ಟ್ರೈನ್ ಯಾವುದು ಅಥವಾ ಕಾಸ್ಟ್ಲಿಯೆಸ್ಟ್ ಟ್ರೈನ್ ಯಾವುದಪ್ಪ ಅಂದರೆ ಮಹಾರಾಜ ಎಕ್ಸ್ಪ್ರೆಸ್ ಅಂತಾನೆ. ಇದು ದೆಹಲಿಯಿಂದ ಆಗ್ರಾಕ್ಕೆ ಸಂಚರಿಸುವಂತಹ ಒಂದು ರೈಲ್ವೆ ಆಗಿರುತ್ತೆ. ಮಹಾರಾಜ ಎಕ್ಸ್ಪ್ರೆಸ್ ಅಂತ ಕರಿತೀವಿ. ಇದು ಲಕ್ಸುರಿಯಸ್ಟ್ ಆರ್ ಕಾಸ್ಟ್ಲಿಯೆಸ್ಟ್ ಟ್ರೈನ್ ಆಗಿರುತ್ತೆ ಇಂಡಿಯಾದಲ್ಲಿ. ಅದರ ಹೆಸರು ತಕ್ಕಂತೆ ಮಹಾರಾಜ ಎಕ್ಸ್ಪ್ರೆಸ್ ಅಂತಾನೆ ಕೊಟ್ಟಿರುವಂಥದ್ದು. ಹಾಗೆ ಭಾರತದಲ್ಲಿ ಈ ರೈಲ್ವೆ ಅಂದರೆ ಸಂಪೂರ್ಣವಾಗಿ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಇರೋದು, ಅಂದರೆ ಸಾರ್ವಜನಿಕ ವಲಯದಲ್ಲಿರುವಂತಹ ಒಂದು ನಿಗಮವಾಗಿರುತ್ತೆ. ಆದರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಖಾಸಗಿ ರೈಲ್ವೆ ಒಂದನ್ನು ಆರಂಭಿಸ್ತಾರೆ. ಕಾರ್ಪೊರೇಟ್ ಆರ್ ಪ್ರೈವೇಟ್ ಸೆಕ್ಟರ್ ಫಸ್ಟ್ ಟ್ರೈನ್ ಇನ್ ಇಂಡಿಯಾ ಅಂತ ಕೇಳಿದ್ರೆ ಅದರ ಹೆಸರು ತೇಜಸ್ ಎಕ್ಸ್ಪ್ರೆಸ್ ಅಂತಾನೆ. ನೋಡಿ, ಈ ತೇಜಸ್ ಎಕ್ಸ್ಪ್ರೆಸ್ ಅಂತ ಇದೆಯಲ್ಲ, ಇದು ಕಾರ್ಪೊರೇಟ್ ಟ್ರೈನ್ ಆಗಿರುತ್ತೆ. ಭಾರತದ ಮೊಟ್ಟ ಮೊದಲ ಖಾಸಗಿ ವಲಯದ ರೈಲು. ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಮಾಡುತ್ತಪ್ಪ ಅಂದರೆ ಲಕ್ನೋದಿಂದ ನ್ಯೂ ಡೆಲ್ಲಿಗೆ ಕನೆಕ್ಟ್ ಆಗುತ್ತೆ. ಅಂದರೆ ಉತ್ತರ ಪ್ರದೇಶದಿಂದ ದೆಹಲಿಗೆ ಕನೆಕ್ಟ್ ಮಾಡುವಂಥ ಒಂದು ಟ್ರೈನ್ ತೇಜಸ್ ಎಕ್ಸ್ಪ್ರೆಸ್ ಅಂತ ಕರಿತೀವಿ. ಇದು ಖಾಸಗಿ ವಲಯದ ಭಾರತದ ಮೊಟ್ಟ ಮೊದಲ ರೈಲ್ ಆಗಿರುತ್ತೆ. ಸೊ ಇದ್ರ ಬಗ್ಗೆನೂ ಕೂಡ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಭಾರತದಲ್ಲಿರುವಂತಹ ಕೆಲವೊಂದು ರೈಲ್ವೇಸ್ಗಳನ್ನು ವಿಶ್ವ ಪಾರಂಪರ್ಯ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಹಾಗಾದ್ರೆ ವಿಶ್ವ ಪಾರಂಪರ್ಯ ಪಟ್ಟಿಯಲ್ಲಿರುವಂತಹ ರೈಲ್ವೆಗಳು ಭಾರತದಲ್ಲಿ ಯಾವ್ಯಾವ್ದಿದಾವೆ ನೋಡಿ ಸ್ನೇಹಿತರೆ. ಫಸ್ಟ್ ಡಾರ್ಜಿಲಿಂಗ್ ಹಿಮಾಲಯನ್ ರೈಲ್ವೆ ಅಂತ ಕಂಡುಬರುತ್ತೆ. ಆ ಡಾರ್ಜಿಲಿಂಗ್ ಹಿಮಾಲಯನ್ ರೈಲ್ವೆ ಇದೆಯಲ್ಲ, ಇದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕಂಡುಬರೋದು. ವೆಸ್ಟ್ ಬೆಂಗಾಲ್ ಅಲ್ಲಿ ಕಂಡುಬರುತ್ತೆ ಡಾರ್ಜಿಲಿಂಗ್ ಹಿಮಾಲಯನ್ ರೈಲ್ವೆ ಅಂತ. ಈ ಹಿಮಾಲಯ ರೈಲ್ವೆ ಅಂದ್ರೆ ಹಿಮಾಲಯ ಭಾಗ ಇದೆಯಲ್ಲ, ಅಲ್ಲಿ ರೈಲ್ವೆ ಟ್ರ್ಯಾಕ್ ಆಗೋದು ಬಹಳ ಕಷ್ಟ. ಆದರೂ ಕೂಡ ಆ ಒಂದು ಬೆಟ್ಟಗುಡ್ಡಗಳ ಭಾಗದಲ್ಲಿ ಒಂದು ಚಿಕ್ಕದಾದಂತಹ ನ್ಯಾರೋ ಗೇಜಲ್ಲಿ ಆ ಒಂದು ಟ್ರ್ಯಾಕನ್ನು ಹಾಕಿ ಆ ಒಂದು ಪ್ರದೇಶದಲ್ಲಿ ಜನರು ಸಂಚಾರ ಮಾಡೋದಕ್ಕೆ ಅಥವಾ ಟೂರಿಸ್ಟನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಈ ಒಂದು ರೈಲ್ವೆಯನ್ನು ಅಭಿವೃದ್ಧಿ ಪಡಿಸಿರುವಂಥದ್ದು. ಹಾಗಾಗಿ ಇಂತಹ ಒಂದು ಏರಿಯಾದಲ್ಲೇ ಒಂದು ರೈಲ್ವೆ ಅಭಿವೃದ್ಧಿ ಆಗಿರೋದ್ರಿಂದ ಇದನ್ನು ವಿಶ್ವ ಪಾರಂಪರ್ಯ ಪಟ್ಟಿಯಲ್ಲಿ ಸೇರಿಸಿರೋದನ್ನು ಕೂಡ ನೋಡ್ತೀವಿ. ಹಾಗಾದರೆ ಡಾರ್ಜಿಲಿಂಗ್ ಇದೆಯಲ್ಲ, ಈ ಪ್ಲೇಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ಲೇಸ್ ಭಾರತದಲ್ಲಿ. ಯಾಕೆ ಅಂತ ಕೇಳಿದರೆ ಈ ಡಾರ್ಜಿಲಿಂಗ್ ಪ್ಲೇಸು ಚಹಾದ ಉತ್ಪಾದನೆಗೆ ತುಂಬ ಫೇಮಸ್ ಇರೋದು. ವರ್ಲ್ಡ್ ಕಾಸ್ಟ್ಲಿಯೆಸ್ಟ್ ಟೀ ಪ್ರೊಡಕ್ಷನ್ ಆಗುವಂತಹ ಪ್ಲೇಸ್ ಯಾವುದಪ್ಪ ಅಂದರೆ ಈ ಡಾರ್ಜಿಲಿಂಗಲ್ಲಿ. ಪ್ರಪಂಚದಲ್ಲೇ ಅತಿ ಹೆಚ್ಚು ಬೆಲೆ ಬಾಳುವಂತಹ ಚಹಾ ಯಾವ ಸ್ಥಳದಲ್ಲಿ ಉತ್ಪಾದನೆ ಆಗುತ್ತೆ ಅಂತ ಕೇಳಿದರೆ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗಲ್ಲಿ ಉತ್ಪಾದನೆ ಆಗುತ್ತೆ. ನೆಕ್ಸ್ಟ್ ನೋಡಿ, ನೀಲಗಿರಿ ಮೌಂಟೇನ್ ಅಂತ ಕಂಡುಬರುತ್ತೆ.
ನೀಲಗಿರಿ ಮೌಂಟೇನ್ ಅಂದರೆ ತಮಿಳ್ನಾಡು, ಉದಕ್ ಮಂಡಲ್, ಊಟಿ ಭಾಗಕ್ಕೆ ನೀವೇನಾದ್ರು ಹೋಗೋದಾದರೆ ಯಾವ ರೈಲ್ವೆಯಲ್ಲಿ ಹೋಗ್ತಿರಪ್ಪ ಅಂದರೆ ನೀಲಗಿರಿ ಮೌಂಟೇನಲ್ಲೇ ಹೋಗುವಂಥದ್ದು. ಹಾಗಾದರೆ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ತಮಿಳ್ನಾಡಿನಲ್ಲಿ ಕಂಡುಬರುತ್ತೆ. ಇದನ್ನು ಕೂಡ ವಿಶ್ವ ಪಾರಂಪರ್ಯ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ನೆಕ್ಸ್ಟ್ ನೋಡಿ, ಕಾಲ್ಕೆ ಸಿಮ್ಲಾ ಎಕ್ಸ್ಪ್ರೆಸ್ ಅಂತ ಕಂಡುಬರುತ್ತೆ. ಇದು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರೋದು. ಹಿಮಾಚಲ್ ಪ್ರದೇಶ್ ಮತ್ತು ಹರಿಯಾಣಕ್ಕೆ ಕನೆಕ್ಟ್ ಮಾಡುವಂತಹ ಒಂದು ರೈಲ್ವೆ ಆಗಿರುತ್ತೆ. ಇದು 3ನೇ ಪ್ರಮುಖವಾದಂತಹ ಒಂದು ರೈಲ್ವೆ ವಿಶ್ವ ಪಾರಂಪರ್ಯ ಪಟ್ಟಿಯಲ್ಲಿರೋ. ಸೊ ಈ 3 ರೈಲ್ವೆ ವಿಶ್ವ ಪಾರಂಪರ್ಯ ಪಟ್ಟಿಯಲ್ಲಿದ್ರೆ ಒಂದು ರೈಲ್ವೆ ನಿಲ್ದಾಣವನ್ನ ಸೇರಿಸಿದ್ದಾರೆ ಭಾರತಕ್ಕೆ ಸಂಬಂಧಪಟ್ಟಂತೆ. ಆ ರೈಲ್ವೆ ಸ್ಟೇಷನ್ ಯಾವುದಪ್ಪ ಅಂದ್ರೆ ಛತ್ರಪತಿ ಮಹಾರಾಜ್ ಅಥವಾ ಛತ್ರಪತಿ ಶಿವಾಜಿ ಮಹಾರಾಜ್ ರೈಲ್ವೆ ಸ್ಟೇಷನ್ ಏನು ಮಹಾರಾಷ್ಟ್ರದಲ್ಲಿದೆಯಲ್ಲ, ಆ ರೈಲ್ವೆ ಸ್ಟೇಷನ್ ಅನ್ನ ವಿಶ್ವ ಪಾರಂಪರ್ಯ ಪಟ್ಟಿಯಲ್ಲಿ ಸೇರಿಸಿರೋದು. ನಿಮಗೆ ಗೊತ್ತಿದೆ, ಮುಂಬೈಯಿಂದ ಠಾಣೆಗೆ ಫಸ್ಟ್ ರೈಲ್ವೆ ಹೋಗಿದ್ದು ಭಾರತದಲ್ಲಿ. ಹಾಗಾದ್ರೆ ಆ ಮುಂಬೈ ಭಾಗದಲ್ಲಿ ಫಸ್ಟ್ ರೈಲ್ವೆ ಸ್ಟೇಷನ್ ಮಾಡಿದ್ರಲ್ಲ, ಆ ರೈಲ್ವೆ ಸ್ಟೇಷನ್ ಹೆಸರೇನಪ್ಪ ಅಂದ್ರೆ ಬೋರಿ ಬಂಡೂರಿ ರೈಲ್ವೆ ಸ್ಟೇಷನ್ ಅಂತಾನೆ. ಬೋರಿ ಬಂಡೂರಿ ರೈಲ್ವೆ ಸ್ಟೇಷನ್ ಅಂತ ಕರಿತೀವಿ. ಅದು ಫಸ್ಟ್ ರೈಲ್ವೆ ಸ್ಟೇಷನ್ ಇನ್ ಇಂಡಿಯಾ. ಆ ಬೋರಿ ಬಂಡೂರಿ ಊರ ಹೆಸರು, ಸ್ಥಳದ ಹೆಸರು ಅದು. ಅದಾದ ನಂತರ ಬ್ರಿಟಿಷರ ಅಧಿಕಾರ ಬರೋದು ಗೊತ್ತಾಗತ್ತೆ ನಿಮಗೆ. ಆಗ ಅದಕ್ಕೆ ವಿಕ್ಟೋರಿಯಾ ರೈಲ್ವೆ ಸ್ಟೇಷನ್ ಅಂತ ಹೆಸರು ಕೊಡ್ತಾರೆ. ಹಾಗಾದ್ರೆ ಸೆಕೆಂಡ್ ನೇಮ್ ಏನಾಯ್ತು, ಅದನ್ನ ವಿಕ್ಟೋರಿಯಾ ರೈಲ್ವೆ ನಿಲ್ದಾಣ ಅಂತ ಹೆಸರು ಕೊಟ್ರು. ನೆಕ್ಸ್ಟ್ ಬ್ರಿಟಿಷರನ್ನ ಹೊರಹಾಕಿದ್ದು ಮಹಾರಾಷ್ಟ್ರ ಭಾಗದಿಂದ ಯಾರು ಅಂತ ಕೇಳಿದ್ರೆ ಛತ್ರಪತಿ ಶಿವಾಜಿ. ಹಾಗಾಗಿ ಆ ರೈಲ್ವೆ ಸ್ಟೇಷನ್ ಅನ್ನ ಈ ಪ್ರೆಸೆಂಟ್ ಛತ್ರಪತಿ ಶಿವಾಜಿ ಮಹಾರಾಜ್ ರೈಲ್ವೆ ಸ್ಟೇಷನ್ ಅಂತ ಕರೀತಾರೆ. ಇದನ್ನ 2004ರಲ್ಲಿ ವಿಶ್ವ ಪಾರಂಪರ್ಯ ಪಟ್ಟಿಯಲ್ಲಿ ಸೇರಿಸಿದ್ದು. 1853ರಲ್ಲಿ ಆರಂಭವಾದಂತಹ ಒಂದು ರೈಲ್ವೆ ಸ್ಟೇಷನ್ ಆಗಿರುತ್ತೆ. ಇವು 4 ಭಾರತದ ಇತಿಹಾಸದಲ್ಲಿ ವಿಶ್ವ ಪಾರಂಪರ್ಯ ಪಟ್ಟಿಯಲ್ಲಿರುವಂತಹ ಪ್ರಮುಖ ರೈಲ್ವೇಸ್ಗಳಾಗಿರ್ತವೆ. ಓಕೆ, ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಭಾರತದಲ್ಲೇ ಅತಿ ವೇಗವಾಗಿ ಹಾದು ಹೋಗುವಂತಹ ಒಂದು ರೈಲ್ವೆ ಯಾವುದು, ಫಾಸ್ಟೆಸ್ಟ್ ಟ್ರೈನ್ ಇನ್ ಇಂಡಿಯಾ ಅಂತ ಕೇಳ್ತಾನೆ. ನೋಡಿ, ಭಾರತದ ಅತಿ ವೇಗವಾದಂತಹ ರೈಲ್ವೆಯನ್ನ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತಾನೆ ಕರಿತೀವಿ. ವಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನೋಂಥದ್ದು ಭಾರತದ ಅತಿ ವೇಗದ ರೈಲ್ವೆ ಆಗಿರುತ್ತೆ. ಇದನ್ನ ಟ್ರೈನ್ 18 ಅಂತಾನು ಕೂಡ ಕರೀತಾರೆ. ಟ್ರೈನ್ 18 ಇದರ ಸ್ಪೀಡ್ ಎಷ್ಟಪ್ಪ ಅಂದ್ರೆ ಪರ್ ಅವರಿಗೆ 160 ಕಿಲೋಮೀಟರ್ ಅಷ್ಟು ಸ್ಪೀಡ್ ಅಲ್ಲಿ ಹೋಗುತ್ತೆ. 160 ಕಿಲೋಮೀಟರ್ ಅಷ್ಟು ವೇಗದಲ್ಲಿ ಹೋಗುವಂತ ಟ್ರೈನ್ ಯಾವ್ದಾಗಿರುತ್ತೆ, ವಂದೇ ಭಾರತ್. ಇದು ಭಾರತದ ಅತಿ ವೇಗದ ರೈಲ್ವೆ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಈ ಭಾರತದ ಅತಿ ವೇಗದ ರೈಲ್ವೆ ಆಗಿರುವಂತಹ ವಂದೇ ಭಾರತ್ ಎಕ್ಸ್ಪ್ರೆಸ್ ಫೆಬ್ರವರಿ 15, 2019ರಿಂದ ಜಾರಿಗೆ ಬಂದಂತಹ ಒಂದು ರೈಲ್ವೆ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಭಾರತದ ಏಕೈಕ ಖಾಸಗಿ ರೈಲ್ವೆ ನಿಲ್ದಾಣ. ನೋಡಿ, ಪ್ರೈವೇಟ್ ಟ್ರೈನ್ ಅಂತ ನೋಡಿದ್ವಿ ತೇಜಸ್ ಎಕ್ಸ್ಪ್ರೆಸ್ ಅಂತ. ಹಾಗೆ ರೈಲ್ವೆ ಸ್ಟೇಷನ್ ಯಾವುದು ಅಂತ ಕೇಳಿದ್ರೆ ರಾಣಿ ಕಮಲಾಪತಿ ಆರ್ ಹಬೀಬ್ಗಂಜ್ ರೈಲ್ವೆ ಸ್ಟೇಷನ್ ಅಂತ ಕಂಡುಬರುತ್ತೆ. ನೋಡಿ, ರಾಣಿ ಕಮಲಾಪತಿ ಅಂತ ಕೊಡ್ಬೋದು ಅಥವಾ ಹಬೀಬ್ಗಂಜ್ ರೈಲ್ವೆ ಸ್ಟೇಷನ್ ಅಂತ ನಾನು ಕೊಡ್ಬೋದು. ಇದು ಮಧ್ಯಪ್ರದೇಶದ ಭೂಪಾಲಲ್ಲಿ ಕಂಡುಬರುವಂತಹ ಒಂದು ರೈಲ್ವೆ ಆಗಿರುತ್ತೆ. ಇದು ಭಾರತದ ಮೊಟ್ಟ ಮೊದಲ ಖಾಸಗಿ ರೈಲ್ವೆ ನಿಲ್ದಾಣ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಪ್ರಪಂಚದ ಅತಿ ಉದ್ದ ರೈಲ್ವೆ ಪ್ಲಾಟ್ಫಾರ್ಮ್ ಯಾವುದು ಅಂತ ಕೇಳಿದ್ರೆ ನೋಡಿ, ಪ್ರಪಂಚದ ಅತಿ ಉದ್ದ ರೈಲ್ವೆ ಪ್ಲಾಟ್ಫಾರ್ಮ್ ನಮ್ಮ ಕರ್ನಾಟಕದಲ್ಲೇ ಕಂಡುಬರುತ್ತೆ. ಯಾವುದು ಅಂತ ಕೇಳಿದ್ರೆ ಹುಬ್ಬಳ್ಳಿ ರೈಲ್ವೆ ಪ್ಲಾಟ್ಫಾರ್ಮ್ ಇದೆಯಲ್ಲ, ಇದು ವರ್ಲ್ಡ್ ಲಾಂಗೆಸ್ಟ್ ರೈಲ್ವೆ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಹುಬ್ಬಳ್ಳಿಯಲ್ಲಿ ಕಂಡುಬರುತ್ತೆ. ಇದರ ಲೆಂತ್ ಎಷ್ಟಪ್ಪ ಅಂದ್ರೆ 1507 ಮೀಟರ್, ಅಂದ್ರೆ 1.5 ಕಿಲೋಮೀಟರ್ ಅಷ್ಟು ಉದ್ದ ಹೊಂದಿರುವಂತಹ ಒಂದು ರೈಲ್ವೆ ಪ್ಲಾಟ್ಫಾರ್ಮ್ ಹುಬ್ಬಳ್ಳಿಯಲ್ಲಿ ಕಂಡುಬರೋದು. ಈ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ಗೆ ಸಿದ್ದರೂಢ ಸ್ವಾಮಿ ರೈಲ್ವೆ ನಿಲ್ದಾಣ ಅಂತಾನು ಕೂಡ ಕರೀತಾರೆ. ಹಾವೇರಿಗೆ ಹೋದಾಗ ನೀವು ಮಹಾದೇವ ಸ್ವಾಮಿ ರೈಲ್ವೆ ನಿಲ್ದಾಣ ಅಂತಾನು ಕೂಡ ಕರಿತೀವಿ. ನೆಕ್ಸ್ಟ್ ನೀವು ಬೆಂಗಳೂರು ಮೆಜೆಸ್ಟಿಕ್ ಏನಾದ್ರು ಹೋದಾಗ ಅಲ್ಲಿ ಒಂದು ದೊಡ್ಡದಾಗಿ ಬೋರ್ಡ್ ಕಾಣಿಸ್ತಾ ಇರುತ್ತೆ ನಿಮಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಅಂತೇಳಿ ಇರುವಂಥದ್ದು. ಮೆಜೆಸ್ಟಿಕ್ ಅಲ್ಲಿ ಇರುವಂತಹ ರೈಲ್ವೆ ಸ್ಟೇಷನ್ಗೆ ಕರೆಯುವಂಥದ್ದು. ಈ ರೀತಿ ಕೆಲವೊಂದು ರೈಲ್ವೆ ಸ್ಟೇಷನ್ ಅನ್ನ ಕೊಟ್ಟಿರುವಂತಹ ಒಂದು ಟೈಟಲ್ ಮೇಲೂ ಕೂಡ ಪ್ರಶ್ನೆಯನ್ನ ಕೇಳ್ತಾನೆ. ನೆಕ್ಸ್ಟ್ ನೋಡಿ, ರೈಲ್ವೆಗೆ ಸಂಬಂಧಪಟ್ಟಂತೆ ಭಾರತದ ಮೊಟ್ಟ ಮೊದಲ ರೈಲ್ವೆ ವಿಶ್ವವಿದ್ಯಾನಿಲಯ ಎಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ರೆ ವಡೋದರದಲ್ಲಿ ಕಂಡುಬರುತ್ತೆ. ವಡೋದರ ಯಾವ ರಾಜ್ಯದಲ್ಲಿದೆ ಅಂದ್ರೆ ಗುಜರಾತ್ ರಾಜ್ಯದಲ್ಲಿ ಕಂಡುಬರೋದು. ಆ ರೈಲ್ವೆ ವಿಶ್ವವಿದ್ಯಾನಿಲಯಕ್ಕೆ ಯಾವ ಹೆಸರಿಂದ ಕರಿತೀವಪ್ಪ ಅಂದ್ರೆ ಗತಿಶಕ್ತಿ ವಿಶ್ವವಿದ್ಯಾನಿಲಯ ಅಂತಾನು ಕೂಡ ಕರೀತಾರೆ. ನೋಡಿ, ಗತಿಶಕ್ತಿ ವಿಶ್ವವಿದ್ಯಾನಿಲಯ ಎಲ್ಲಿದೆ ಅಂದ್ರೆ ವಡೋದರ, ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ. 2018ರಲ್ಲಿ ಆರಂಭವಾದಂತಹ ಒಂದು ಯೂನಿವರ್ಸಿಟಿ ಆಗಿರುತ್ತೆ. ನೆಕ್ಸ್ಟ್, ಭಾರತದ ಮೊಟ್ಟ ಮೊದಲ ರೈಲ್ವೆ ಮ್ಯೂಸಿಯಂ ಅನ್ನ ಎಲ್ಲಿ ಆರಂಭಿಸಲಾಯ್ತಪ್ಪ ಅಂದ್ರೆ ದೆಹಲಿಯಲ್ಲಿ 1977 ಅಲ್ಲಿ ಈ ಒಂದು ರೈಲ್ವೆ ಮ್ಯೂಸಿಯಂ ಅನ್ನೋದು ಸ್ಟಾರ್ಟ್ ಆಗಿರುವಂತದ್ದು. ನೋಡಿ, ಇವೆಲ್ಲವೂ ಕೂಡ ನಿಮಗೆ GK ಪ್ಲಸ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆದಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಇದನ್ನ ನೀವು ತಿಳ್ಕೊಂಡಿರ್ಬೇಕು. ನೆಕ್ಸ್ಟ್, ರೈಲ್ವೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಇಂಡಸ್ಟ್ರಿಗಳನ್ನು ಕೂಡ ಕೇಳ್ತಾನೆ.
ಆ ಇಂಡಸ್ಟ್ರಿಯಲ್ಲಿ ರೈಲ್ವೆ ಗಾಲಿ ಮತ್ತು ಅಚ್ಚು ಕೈಗಾರಿಕೆ ಅಂತ ಬರುತ್ತೆ. ವೀಲ್ ಅಂಡ್ ಆಕ್ಸೆಲ್ ಇಂಡಸ್ಟ್ರಿ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಯಲಹಂಕ, ಬೆಂಗಳೂರಿನಲ್ಲಿ ಕಂಡುಬರೋದು. ಬೆಂಗಳೂರಿನ ಯಲಹಂಕದಲ್ಲಿರುವಂತಹ ಒಂದು ರೈಲ್ವೆ ಇಂಡಸ್ಟ್ರಿ ಯಾವುದಪ್ಪ ಅಂದ್ರೆ ವೀಲ್ ಅಂಡ್ ಆಕ್ಸೆಲ್ ಇಂಡಸ್ಟ್ರಿ, ರೈಲ್ವೆ ಗಾಲಿ ಮತ್ತು ಅಚ್ಚು ಕೈಗಾರಿಕೆ ನೋಡ್ತೀವಿ. ಎಲೆಕ್ಟ್ರೋ ಲೋಕೋಮೋಟಿವ್ ಇಂಜಿನ್ ಅಂತ ಕಂಡು ಬರುತ್ತೆ, ಚಿತ್ತರಂಜನ್ ಅಲ್ಲಿ ಕಂಡು ಬರೋದು. ಎಲ್ಲಿ ಅಂತ ಕೇಳಿದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ. ಡೀಸೆಲ್ ಲೋಕೋಮೋಟಿವ್ ಅಂದ್ರೆ ಡೀಸೆಲ್ ಇಂಜಿನ್ ಕೈಗಾರಿಕೆ ವಾರಣಾಸಿ, ಉತ್ತರ ಪ್ರದೇಶದಲ್ಲಿ ಕಂಡು ಬರುತ್ತೆ. ಹಾಗೆ ಕೋಚ್ ಫ್ಯಾಕ್ಟರಿ ಕಪರ್ತಲಾ, ಪಂಜಾಬ್ ಅಲ್ಲಿ ಕಂಡು ಬರುವಂತದ್ದು. ಸ್ಪ್ರಿಂಗ್ ಫ್ಯಾಕ್ಟರಿ ಎಲ್ಲಿ ನೋಡ್ತೀವಪ್ಪ ಅಂದ್ರೆ ಗ್ವಾಲಿಯರ್, ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತವೆ. ಈ 5 ಇಂಪಾರ್ಟೆಂಟ್ ಇಂಡಸ್ಟ್ರಿಗಳನ್ನ ನಾವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ ಕೈಗಾರಿಕೆಗಳಿಗೆ ಸಂಬಂಧಿಸಿದಂತೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಭಾರತದ ಮೊದಲ ಹೈಡ್ರೋಜನ್ ಟ್ರೈನ್ ಅನ್ನ ಯಾವ ರಾಜ್ಯದಲ್ಲಿ ಆರಂಭಿಸಲಾಯಿತು ಅಂತ ಕೇಳಿದೆ. ನೋಡಿ, ಇದು ಭಾರತದ ಇತಿಹಾಸದಲ್ಲೇ ಮೊದಲ ಹೈಡ್ರೋಜನ್ ಟ್ರೈನ್ ಆಗಿರುತ್ತೆ. ಈ ಹೈಡ್ರೋಜನ್ ಟ್ರೈನ್ ಅನ್ನ 17 ಜುಲೈ 2026ರಲ್ಲಿ ಆರಂಭಿಸಿರೋದನ್ನ ನೋಡ್ತೀವಿ. ಈ ಒಂದು ಟ್ರೈನ್ ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಮಾಡುತ್ತಪ್ಪ ಅಂದ್ರೆ ಜಿಂದ್ ಟು ಸೋನಿಪಾತ್ ಅಂತ 2 ಸ್ಥಳಗಳಿಗೆ ಸಂಪರ್ಕ ಕಲ್ಪಿಸುತ್ತೆ. ಯಾವುದು? ಜಿಂದ್ ಟು ಸೋನಿಪಾತ್ ಅಂತ ಹೇಳಿ. ಹಾಗಾದ್ರೆ ಜಿಂದ್ ಟು ಸೋನಿಪಾತ್ ಯಾವ ರಾಜ್ಯದಲ್ಲಿದೆ ಅಂದ್ರೆ ಹರಿಯಾಣ ರಾಜ್ಯದಲ್ಲಿ ಕಂಡುಬರುತ್ತೆ. ಹರಿಯಾಣದ ಮುಖ್ಯಮಂತ್ರಿ ಈ ಒಂದು ರೈಲ್ವೆಯನ್ನ ಸ್ಟಾರ್ಟ್ ಮಾಡಿರೋದನ್ನ ನಾವು ನೋಡ್ಬೋದು. ಇದು ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು. ನಿಮಗೆ HSTR, GPSTR, PSTR ಅಲ್ಲಿ ಈ GK ಪೇಪರ್ ಅಲ್ಲಿ ಈ ಕ್ವಶನ್ ಅನ್ನ ಮಾಡೆಲ್ ಪೇಪರ್ ಅಲ್ಲೂ ಕೂಡ ಬಂದಿರೋದನ್ನ ನೋಡ್ಬೋದು. ನೆಕ್ಸ್ಟ್ ನೋಡಿ, ಝಾನ್ಸಿ ರಾಣಿ ರೈಲ್ವೆ ನಿಲ್ದಾಣ ಅಂತ ಒಂದು ರೈಲ್ವೆ ಸ್ಟೇಷನ್ ಇತ್ತು. ಆ ರೈಲ್ವೆ ಸ್ಟೇಷನ್ಗೆ ಹೆಸರು ಚೇಂಜ್ ಮಾಡಿದ್ದಾರೆ. ಏನಂತ? ವೀರಾಂಗಣ ಲಕ್ಷ್ಮೀಬಾಯಿ ರೈಲ್ವೆ ನಿಲ್ದಾಣ ಅಂತೇಳಿ ಮರು ನಾಮಕರಣ ಮಾಡಿದ್ದಾರೆ. ಹಾಗಾದ್ರೆ ಯಾವ ರೈಲ್ವೆ ನಿಲ್ದಾಣವನ್ನ ವೀರಾಂಗಣ ಲಕ್ಷ್ಮೀಬಾಯಿ ರೈಲ್ವೆ ನಿಲ್ದಾಣ ಅಂತೇಳಿ ರೀನೇಮ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಝಾನ್ಸಿ ರಾಣಿ ರೈಲ್ವೆ ನಿಲ್ದಾಣಕ್ಕೆ ರೀನೇಮ್ ಮಾಡಿರೋದನ್ನ ನೋಡ್ತೀವಿ. ನೆಕ್ಸ್ಟ್ ನೋಡಿ, ಕಾರ್ನಾಕ್ ರೈಲ್ವೆ ಸೇತುವೆ ಅಂತ ಬರುತ್ತೆ. ಕಾರ್ನಾಕ್ ರೈಲ್ವೆ ಸೇತುವೆ ಅಂತ ಬರುತ್ತೆ. ಆ ಕಾರ್ನಾಕ್ ರೈಲ್ವೆ ಸೇತುವೆನ ರೀನೇಮ್ ಮಾಡಿಬಿಟ್ಟು ಮತ್ತೊಂದು ಹೆಸರನ್ನ ಇಟ್ಟಿರೋದನ್ನ ನೋಡ್ಬೋದು. ಏನಪ್ಪಾ ಅಂದ್ರೆ ಸಿಂಧೂರ್ ಸೇತುವೆ ಅಂತ ಹೆಸರು ಇಡಲಾಗಿದೆ. ಇದು ಕೂಡ ನಿಮಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಬರ್ಬೋದು. ಯಾಕಂದ್ರೆ ಯಾವ ಒಂದು ರೈಲ್ವೆ ಸೇತುವೆಯನ್ನ ಸಿಂಧೂರ್ ಸೇತುವೆ ಅಂತ ಹೇಳಿ ಮರು ನಾಮಕರಣ ಮಾಡಲಾಯಿತು ಅಂತ ಕೇಳಿದ್ರೆ ಕಾರ್ನಾಕ್ ರೈಲ್ವೆ ಸೇತುವೆಗೆ ಈ ಒಂದು ಹೆಸರನ್ನ ಇಟ್ಟಿರುವಂತದ್ದು. ಇದು ಎಲ್ಲಿದೆಯಪ್ಪ ಅಂದ್ರೆ ಮಹಾರಾಷ್ಟ್ರದಲ್ಲಿ ಕಂಡು ಬರುವಂತಹ ಒಂದು ಬ್ರಿಡ್ಜ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಅಮೃತ್ ಭಾರತ್ ಯೋಜನೆ ಅಂತ ಒಂದು ಕಂಡು ಬರುತ್ತೆ. ಇದು 2023ರಲ್ಲಿ ಜಾರಿಗೆ ಬಂದ ಯೋಜನೆ. ಅಂದ್ರೆ ಭಾರತದಲ್ಲಿರುವಂತಹ ರೈಲ್ವೆ ಸ್ಟೇಷನ್ಸ್ ಗಳನ್ನ ಅಭಿವೃದ್ಧಿ ಪಡಿಸುವಂತಹ ಒಂದು ಯೋಜನೆಯನ್ನೇ ಅಮೃತ್ ಭಾರತ್ ಯೋಜನೆ ಅಂತ ಕರಿತೀವಿ. ಹಾಗಾದ್ರೆ ಈ ಅಮೃತ್ ಭಾರತ್ ಯೋಜನೆಯಡಿ 2026ರಲ್ಲಿ ಎಷ್ಟು ರೈಲ್ವೆ ನಿಲ್ದಾಣಗಳನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಸರ್ಕಾರ ಕ್ರಮ ಕೈಗೊಂಡಿದೆ ಅಂತ ನೋಡಿದಾಗ 75, ಒಟ್ಟು ಭಾರತದಲ್ಲಿ 75 ರೈಲ್ವೆ ಸ್ಟೇಷನ್ಗಳನ್ನ ಅಭಿವೃದ್ಧಿ ಪಡಿಸುವಂತ ಒಂದು ಉದ್ದೇಶವನ್ನ ಹೊಂದಿದೆ ಅಮೃತ್ ಭಾರತ್ ಯೋಜನೆ ಅಡಿಯಲ್ಲಿ. ಹಾಗಾದ್ರೆ ಆ ಯೋಜನೆ ಅಡಿಯಲ್ಲಿ ನಮ್ಮ ರಾಜ್ಯದಲ್ಲಿ ಎಷ್ಟು ರೈಲ್ವೆ ಸ್ಟೇಷನ್ಗಳನ್ನ ಡೆವಲಪ್ಮೆಂಟ್ ಮಾಡಲಾಗ್ತಾ ಇದೆಯಪ್ಪ ಅಂದ್ರೆ 4. ಇದು ನೆನಪಲ್ಲಿರಬೇಕು. ಅಮೃತ್ ಭಾರತ್ ಯೋಜನೆ ಅಡಿಯಲ್ಲಿ 2026ರಲ್ಲಿ ಕರ್ನಾಟಕದಲ್ಲಿ ಎಷ್ಟು ರೈಲ್ವೆ ನಿಲ್ದಾಣಗಳನ್ನ ಅಭಿವೃದ್ಧಿ ಪಡಿಸಲಾಗ್ತಾ ಇದೆ ಅಂತ ಕೇಳಿದ್ರೆ 4. ಅವು ಯಾವ್ಯಾವುದು ಅಂತ ಕೇಳಿದ್ರೆ ಬಾದಾಮಿ, ನೆಕ್ಸ್ಟ್ ಬಂಟ್ವಾಳ, ಕೊಪ್ಪಳ, ಅಲ್ವಾರ ಅಂತೇಳಿ ಪ್ಲೇಸ್ ಇದೆ. ಈ ಅಲ್ವಾರ ಪ್ಲೇಸ್ ಎಲ್ಲಿದೆಯಪ್ಪ ಅಂದ್ರೆ ಧಾರವಾಡದಲ್ಲಿ ಕಂಡು ಬರ್ತವೆ. ಈ 4 ರೈಲ್ವೆ ಸ್ಟೇಷನ್ಸ್ಗಳನ್ನ ಅಭಿವೃದ್ಧಿ ಪಡಿಸ್ತಾ ಇರೋದನ್ನ ನಾವಿಲ್ಲಿ ನೋಡ್ಬೋದು. ನೋಡಿ, ಇದಿಷ್ಟು ಕಾನ್ಸೆಪ್ಟ್ ಅನ್ನ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಏನ್ ಈಗ ಹೇಳಿದಲ್ಲ ಇಷ್ಟು ಕೂಡ ಇವು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆದಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸ್ನೇಹಿತರೆ, ಇದಿಷ್ಟು ವಿಷಯವನ್ನ ನಾವು ಪ್ರಮುಖವಾಗಿ ಇಂಡಿಯನ್ ರೈಲ್ವೇಸ್ ರಿಲೇಟೆಡ್ ಆಗಿ ನಾವು ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಮುಂದುವರೆದಿರುವಂತಹ ಕಾನ್ಸೆಪ್ಟ್ ಅಲ್ಲಿ ಏರ್ವೇಸ್ಗೆ ಯಾವ್ಯಾವ ಹೆಸರುಗಳನ್ನ ಕೊಡ್ತೀವಿ ಅವೆಲ್ಲ ಕಾನ್ಸೆಪ್ಟ್ ಅನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡ್ರಿ. ನಿಮಗೆ 100% HSTR, GPSTR ಮತ್ತು PSTR 3 ಎಕ್ಸಾಮ್ ಅಲ್ಲೂ ಕೂಡ ಈ ಸ್ಟ್ಯಾಟಿಕ್ಸ್, GK ಮತ್ತು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ಈ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆ ಬರುವಂತಹ ಎಲ್ಲಾ ಸಾಧ್ಯತೆಗಳಿರ್ತವೆ. ನೀವೆಲ್ಲರೂ ಕೂಡ ವಿಡಿಯೋನ ವಾಚ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ಅನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.